ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪವಿತ್ರ ತಂದೆಯಾದ ದೇವರೇ, ನೀನು ನಮ್ಮ ಸೃಷ್ಟಿಕರ್ತನು, ರಕ್ಷಕನು, ಶಾಂತಿಯ ಕರ್ತನೂ ಆಗಿರುವಿ. ನಾವು ನಿನ್ನ ಮಕ್ಕಳು ನಿನ್ನ ಶಕ್ತಿ ಮತ್ತು ಅನುಗ್ರಹಕ್ಕಾಗಿ ಪ್ರಾರ್ಥಿಸುತ್ತೇವೆ. ಪ್ರತಿದಿನದಲ್ಲಿ ನಿನ್ನ ಇಚ್ಛೆಯನ್ನು ಅರಿತು ನಿನ್ನ ಮಾರ್ಗದಲ್ಲಿ ನಡೆಯಲು ನಮ್ಮನ್ನು ಸಿದ್ಧಪಡಿಸು. ಕೀರ್ತನೆ 18 ವಾಕ್ಯ 2ರಲ್ಲಿ ನಿನ್ನ ವಾಕ್ಯ ಹೇಳುತ್ತದೆ, ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯ ಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು ಮತ್ತು ನನ್ನ ದುರ್ಗವೂ ಆಗಿದ್ದಾನೆ. ಪವಿತ್ರ ತಂದೆಯೇ, ಇಂದಿನ ಕಾರ್ಯಗಳು ನಿನ್ನ ಮಹಿಮೆಗಾಗಿ ನಡೆಯಲಿ. ನಮ್ಮ ಹೃದಯ ಮತ್ತು ಮನಸ್ಸುಗಳನ್ನು ಶುದ್ಧೀಕರಿಸಿ ನಿನ್ನ ಪ್ರಸನ್ನತೆ ನಮ್ಮೊಳಗೆ ಅನುಭವಿಸಲು ನಮಗೆ ಸಹಾಯ ಮಾಡು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಓ ಯೇಸುವೆ, ನಿಮಗೆ ಆರಾಧನೆ. ಯೇಸುವೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೆ, ನಿಮಗೆ ಆರಾಧನೆ. ಯೇಸುವೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೆ, ನಿಮಗೆ ಆರಾಧನೆ. ಯೇಸುವೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೆ, ನಿಮಗೆ ಆರಾಧನೆ. ಯೇಸುವೆ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಯೇಸುವೆ, ನಿಮಗೆ ಆರಾಧನೆ. ಯೇಸುವೆ, ನಿಮಗೆ ಸ್ತೋತ್ರ ಸ್ತೋತ್ರ. ಓ ಯೇಸುವೆ, ನಿಮಗೆ ಆರಾಧನೆ. ಓ ಯೇಸುವೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೆ, ನಿಮಗೆ ಆರಾಧನೆ. ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೆ. ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೆ. ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೆ, ನಿಮಗೆ ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೆ, ನಿಮಗೆ ಆರಾಧನೆ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೆ, ನಿಮಗೆ ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೆ, ನಿಮಗೆ ಆರಾಧನೆ. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನಿನ್ನ ಮಾರ್ಗ
ಮಾರ್ಗದಲ್ಲಿ ನಾನೆಂದು ನಡೆಯಲು ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. 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 ಓ ಯೇಸುವೆ ನಿಮಗೆ ಆರಾಧನೆ, ಓ ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ, ಓ ಯೇಸುವೆ ನಿಮಗೆ ಆರಾಧನೆ. ಓ ವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ, ಧನ್ಯವಾದ ಸ್ತುತಿ ನಿನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ, ಧನ್ಯವಾದ ಸ್ತುತಿ ನಿನಗೆ. ಧನ್ಯವಾದದಿ ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ನೀನೇ ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದ್ದೇನೆ
ನನ್ನ ನಂಬಿಕೆ, ನೀನೇ ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ, ಪ್ರಭು ನೀಡುವರ ನನಗೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ, ಪ್ರಭು ನೀಡುವರ ನನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ನೀನೇ ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ನೀನೇ ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ, ಪ್ರಭು ನೀಡುವರ ನನಗೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ, ಪ್ರಭು ನೀಡುವರ ನನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿನಗೆ. ನಿಮಗೆ ಆರಾಧನೆ, ಓ ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೆ ನಿಮಗೆ ಆರಾಧನೆ, ಯೇಸುವೆ ನಿಮಗೆ ಸ್ತೋತ್ರ. ಓ ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ ಆರಾಧನೆ. ಓ ಯೇಸುವೆ ನಿಮಗೆ ಆರಾಧನೆ ಸ್ತೋತ್ರ. ಓ ಯೇಸುವೆ ಆರಾಧನೆ, ಯೇಸುವೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಸ್ತೋತ್ರ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ,
ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ.
ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಆಮೆನ್. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಇವತ್ತು ಬೆಳಗಿನ ವಾಕ್ಯದಿಂದ ಯಾರೆಲ್ಲ ಆಶೀರ್ವದಿಸಲ್ಪಟ್ಟಿರಿ? ಯೆಹೋವನ ಆಲಯದಲ್ಲಿ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಹಾಲೆಲೂಯ. ದೇವರ ಸಭೆಯಲ್ಲಿ ಅಭಿವೃದ್ಧಿ ಹೊಂದುವುದು. ಎರಡು ರೀತಿಯ ಜೀವನವನ್ನು ಜನರು ಜೀವಿಸಬಹುದು. ಹೌದು, ಸಾಮಾನ್ಯ ಮನುಷ್ಯರಂತೆ ಜೀವಿಸುವುದು ಮತ್ತು ದೈವಿಕ ಜೀವನ. ಒಂದು ಸಮಯದಲ್ಲಿ ಪೇತ್ರನು ದುಡಿದು ಸ್ವಲ್ಪವನ್ನೇ ಗಳಿಸಿದ. ಆದರೆ ದೇವರು ಅವನನ್ನು ಆಶೀರ್ವದಿಸುವಾಗ ಅವನ ಎಲ್ಲ ದುಡಿತಕ್ಕಿಂತ ಅಳತೆ ಮೀರಿ ಅವನು ಗಳಿಸಿದನು. ಆ ಆಶೀರ್ವಾದವನ್ನು ಅವನಿಂದ ಹಿಡಿದುಕೊಳ್ಳಲು ಅಸಾಧ್ಯವಾಯಿತು. ಮಾತ್ರವಲ್ಲ, ಅವನಲ್ಲಿದ್ದ ದೋಣಿ ಹಾಗೂ ಅವನ ಗೆಳೆಯರ ದೋಣಿಗಳು ಸಾಕಾಗಲಿಲ್ಲ. ಸರಿಯಲ್ಲವೇ? ದೈವಿಕ ಜೀವನ. ಎರಡು ರೀತಿಯ ಜೀವನವನ್ನು ಜನರು ಜೀವಿಸಬಹುದು. ಸರಿಯಲ್ಲವೇ? ಆಮೆನ್. ಹಾಲೆಲೂಯ. ತಕ್ಷಣವೇ ಅಭಿವೃದ್ಧಿ ಹೊಂದುವುದು. ಪರಾಕ್, ಅಕಸ್ಮಾತ್ತಾಗಿ. ದೇವರ ಮಕ್ಕಳು ಅಭಿವೃದ್ಧಿ ಹೊಂದುವುದು. ಹೌದು, ದೇವರ ಸಭೆಯ ಮಕ್ಕಳು ಅಭಿವೃದ್ಧಿ ಹೊಂದುವುದು. ಆಮೆನ್. ತಕ್ಷಣವೇ ಹೆಚ್ಚಳ ಹೊಂದುವುದು, ಏಳಿಗೆ ಕಾಣುವುದು. ಹಾಲೆಲೂಯ. ಈ ಋತುವು ದೇವರ ಮಕ್ಕಳು ಅರಳುವ, ಅಭಿವೃದ್ಧಿ ಹೊಂದುವ ಕಾಲವಾಗಲಿ. ಆಮೆನ್. ಈಗ ನಾವು ಇವತ್ತಿನ ದೇವರ ವಾಕ್ಯವನ್ನು ಕೇಳುವ. ಕೀರ್ತನೆ 42 ವಾಕ್ಯ 1-4. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೇ ನನ್ನ ಮನಸ್ಸು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ? ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಪರಿಹಾಸ್ಯ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು. ನಾನು ಭಜನೋತ್ಸವದಲ್ಲಿ ಸೇರಿ ಜನಸಮೂಹದೊಡನೆ ಹರ್ಷಧ್ವನಿ ಮಾಡುತ್ತಾ ಸ್ತೋತ್ರ ಪದಗಳನ್ನು ಹಾಡುತ್ತಾ ದೇವಾಲಯಕ್ಕೆ ಹೋಗುತ್ತಿದ್ದನ್ನೇ ನೆನಪಿಗೆ ತಂದುಕೊಂಡು ನನ್ನೊಳಗೆ ನಾನೇ ಹಂಬಲಿಸುತ್ತಿರುವೆನು. ಹೌದು, ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ? ಇಲ್ಲಿ ದಾವೀದನು ಹೇಳುತ್ತಾನೆ, ನನ್ನೊಳಗೆ ನನ್ನ ಮನವು ದೇವರನ್ನು ಬಯಸುತ್ತದೆ. ನನ್ನ ಆತ್ಮವು ದೇವರಿಗಾಗಿ ಬಾಯಾರಿದೆ, ಹಸಿದಿದೆ. ಹೌದು, ನನ್ನೊಳಗೆ ದೇವರಿಗೋಸ್ಕರ ಹಸಿವಿದೆ. ದೇವರ ಪ್ರಸನ್ನತೆಗಾಗಿ ನನ್ನ ಆತ್ಮವು ಹಾರೈಸುತ್ತದೆ, ಹಾತೊರೆಯುತ್ತದೆ. ಆತನನ್ನು ಹುಡುಕಲು ದಾವೀದನು ದೇವರಲ್ಲಿ ಯಾವುದೇ ರೀತಿಯ ಆತ್ಮೀಯತೆಯನ್ನು ಅನುಭವಿಸುವುದಕ್ಕಿಂತ ಮೊದಲು ಅವನ ಹೃದಯದಲ್ಲಿ, ಮನದಲ್ಲಿ ದೇವರಿಗೋಸ್ಕರ, ಆತನ ಪ್ರಸನ್ನತೆಗೋಸ್ಕರ ಹಸಿವಿತ್ತು. ಅವನು ಬಾಯಾರಿದನು. ದಾವೀದನಿಗೆ ದೇವರಲ್ಲಿ ಆತ್ಮೀಯತೆಯು ಅಕಸ್ಮಾತ್ತಾಗಿ ಬರಲಿಲ್ಲ. ಅದಕ್ಕಿಂತ ಮೊದಲು ಅವನ ಆತ್ಮದಲ್ಲಿ
ದಾವೀದನು ಹೇಳುತ್ತಾನೆ, ನನ್ನ ಆತ್ಮವು ನಿನಗೋಸ್ಕರ ಬಾಯಾರಿದೆ, ನನ್ನ ಆತ್ಮವು ನಿನಗೋಸ್ಕರ ಹಾತೊರೆಯುತ್ತದೆ. ಹೇಗೆ ಹೊನನೆಲವು ನೀರಿಗಾಗಿ ಹಾತೊರೆಯುತ್ತದೆ, ಹೇಗೆ ಬಾಯಾರಿದ ಜಿಂಕೆಯು ನೀರಿನ ತೊರೆಗಾಗಿ ಹಾತೊರೆಯುತ್ತದೆ, ಅದೇ ರೀತಿ ನನ್ನಲ್ಲಿ ದೇವರಿಗೋಸ್ಕರ ಹಾತೊರೆಯುವಿಕೆ ಇದೆ, ಬಾಯಾರಿಕೆ ಇದೆ. ನನ್ನಲ್ಲಿ ಹಸಿವಿದೆ ಆತನ ಪ್ರಸನ್ನತೆಗೋಸ್ಕರ. ಆಮೇನ್. ಸರಿಯಲ್ಲವೇ? ಪರೋಕ್ಷವಾಗಿ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರ ಬಗೆಗಿನ ಹಸಿವನ್ನು ನೀವು ನಿರ್ಧರಿಸಬೇಕು ಅಥವಾ ನಿಮ್ಮ ನಿರ್ಧಾರದ ಮೇಲೆ ಹೊಂದಿಕೊಂಡಿದೆ. ಎಷ್ಟರ ಮಟ್ಟಿಗೆ ನಿಮ್ಮ ಆತ್ಮವು ದೇವರನ್ನು ಹಿಂಬಾಲಿಸಬೇಕೆಂದು ನೀವಾಗಿ ಆಯ್ಕೆ ಮಾಡಬೇಕು. ನಿಮ್ಮ ಹಸುವಿನ ಹಂತವನ್ನು ನೀವು ನಿರ್ಧರಿಸಬೇಕು. ನಿಮ್ಮ ಆತ್ಮದ ಬಾಯಾರಿಕೆಯ ಹಂತವನ್ನು ನೀವು ನಿರ್ಧರಿಸಬೇಕು. ದಾವೀದನು ಹೇಳುತ್ತಾನೆ, ನನ್ನ ಆತ್ಮವು ನಿನಗೋಸ್ಕರ ಹಾತೊರೆಯುತ್ತದೆ, ನಿನ್ನ ಪ್ರಸನ್ನತೆಗಾಗಿ. ಹೇಗೆ ಒಣ ನೆಲವು ನೀರಿಗಾಗಿ ಕಾಯುತ್ತದೆ, ಅದೇ ರೀತಿ ಹೇಗೆ ಒಂದು ಬಾಯಾರಿದ ಜಿಂಕೆಯು ನೀರಿನ ತೊರೆಯನ್ನು ಹಾತೊರೆಯುವ ಹಾಗೆ. ದಾವೀದನು ಹೇಳುತ್ತಾನೆ, ನನ್ನ ಆತ್ಮಕ್ಕೆ ದಾಹ ಉಂಟು, ಬಯಕೆ ಉಂಟು. ದೇವರನ್ನು ಗ್ರಹಿಸಲು ಯಾವ ಹಂತದ ದಾಹ ಮತ್ತು ಹಸಿವು ನಿಮಗಿರಬೇಕೆಂದು ನೀವು ಆಯ್ಕೆ ಮಾಡಬೇಕು. ಆಮೇನ್. ದೇವರ ವಾಕ್ಯವನ್ನು ನೋಡಿದರೆ ಪ್ರಕಟಣೆಯ ಪುಸ್ತಕದಲ್ಲಿ ಯೇಸು ಕ್ರಿಸ್ತನು ಮದುಮಗನಾಗಿ ಬರುತ್ತಾನೆ. ಸರಿಯಲ್ಲವೇ? ಆತನ ಮೊದಲಗಿತ್ತಿಗೋಸ್ಕರ. ಯೂದನ ಪುಸ್ತಕದಲ್ಲಿ ಅವನು ಕಳಂಕರಹಿತ ಮೊದಲಗಿತ್ತಿಗೋಸ್ಕರ ಬರುತ್ತಾನೆ. ಮೊದಲಗಿತ್ತಿಯು ಯಾವುದೇ ಕಳಂಕ ಹಾಗೂ ದೋಷ ಇಲ್ಲದವಳಿಗೋಸ್ಕರ. ನೀವು ನೋಡುತ್ತೀರಿ, ಒಬ್ಬ ತಂದೆ, ಮಗ, ಮೊದಲಗಿತ್ತಿ ಮತ್ತು ಪವಿತ್ರಾತ್ಮನು ಮೊದಲಗಿತ್ತಿಯನ್ನು ಸಿದ್ಧಪಡಿಸುತ್ತಾನೆ ಮದುಮಗನಿಗೋಸ್ಕರ. ಆಮೇನ್. ನೀವು ಈ ಕುಟುಂಬದ ಕ್ರಿಯಾತ್ಮಕ ಸಂಬಂಧಗಳನ್ನು ಅರಿತುಕೊಂಡರೆ ತಂದೆಯೊಡನೆ ನಿಮ್ಮ ಸಂಬಂಧವು ತುಂಬ ಸರಳವಾಗಿಯೂ ಶುದ್ಧವಾಗಿಯೂ ಇರುತ್ತದೆ. ಆಮೇನ್. ನೀವು ಈ ಕುಟುಂಬದ ಕ್ರಿಯಾತ್ಮಕ ಸಂಬಂಧವನ್ನು ಸರಿಯಾಗಿ ತಿಳಿದುಕೊಂಡರೆ ತಂದೆಯೊಡನೆ ನಿಮ್ಮ ಸಂಬಂಧ ತುಂಬ ಸುಲಭವಾಗಿರುತ್ತದೆ. ಒಬ್ಬ ತಂದೆಯು ತನ್ನ ಕೆಲಸದಲ್ಲಿ ಎಷ್ಟು ಕಾರ್ಯನಿರತನಾಗಿದ್ದರೂ ಅವನ ಮಗುವು ತಂದೆಯನ್ನು ಸಂಧಿಸಲು ಪೂರ್ಣ ಸ್ವಾತಂತ್ರ್ಯವನ್ನು ಹೊಂದಿದೆ. ಅವನು ಬೇರೆಯವರೊಡನೆ ಮಾತುಕತೆಯಲ್ಲಿ ನಿರತನಾಗಿದ್ದರೂ ಆ ಮಗು ಮೆಲ್ಲನೆ ತಂದೆಯ ತೊಡೆಯ ಮೇಲೇರಿ ಕುಳಿತುಕೊಂಡು ಅಥವಾ ಅಪ್ಪಿಕೊಳ್ಳುತ್ತದೆ ಮತ್ತು ಮಾತಾಡುತ್ತದೆ, ಯಾವುದೇ ಭಯವಿಲ್ಲದೆ. ಒಬ್ಬ ಸ್ವಾಭಾವಿಕ ಮನುಷ್ಯನು ತನ್ನ ಮಗುವನ್ನು ಇಷ್ಟೊಂದು ಪ್ರೀತಿಸುತ್ತಾನಾದರೆ ನಿಮ್ಮ ಸ್ವರ್ಗೀಯ ಪಿತನು ಎಷ್ಟು ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸಲಿಕ್ಕಿಲ್ಲ. ಆಮೇನ್. ನಿಮಗೆ ಆತನಲ್ಲಿದ್ದ ಸ್ವಾತಂತ್ರ್ಯ, ಆತನ ಬಳಿ ಬರಲು, ಆತನನ್ನು ಸಂಧಿಸಲು ನೀವು ಅರಿತುಕೊಳ್ಳುವವರೆಗೆ ಒಂದು ಮಗುವಿಗೆ ಆಯ್ಕೆ ಉಂಟು, ತನ್ನ ತಂದೆಯ ಬಳಿ ಬರಲು ಅಥವಾ ಬರದೇ ಇರಲು. ಹೌದು, ಆ ಮಗುವಿಗೆ ಆಯ್ಕೆ ಉಂಟು, ತನ್ನ ತಂದೆಯ ಬಳಿ ಬರಲು ಅಥವಾ ಬರದೇ ಇರಲು. ಅದು ಆ ಮಗುವಿನ ನಿರ್ಧಾರವನ್ನು ಒಳಗೊಂಡಿದೆ. ತಂದೆಯ ಬಳಿ ಹೋಗಲು, ಅವನ ತೊಡೆಯ ಮೇಲೆ ಕುಳಿತುಕೊಳ್ಳಲು, ಅಪ್ಪಿಕೊಳ್ಳಲು ಬೇಕೋ ಬೇಡವೋ ಎಂದು, ಅಥವಾ ಆ ಮಗುವು ತನ್ನ ಕೋಣೆಯೊಳಗೆ ಕುಳಿತುಕೊಳ್ಳಬಹುದು, ತನ್ನ
ಫೋನಿನ ಜೊತೆ ಏನು ಬೇಕಾದರೂ ಮಾಡಿಕೊಳ್ಳಬಹುದು. ಅದು ಆ ಮಗುವಿನ ನಿರ್ಧಾರವನ್ನು ಹೊಂದಿಕೊಂಡಿದೆ. ಅದು ಆ ಮಗುವಿನ ನಿರ್ಧಾರವಾಗಿದೆ. ತಂದೆಯ ಅಥವಾ ತಾಯಿಯ ಜೊತೆ ಇರಲು ಅಥವಾ ಅದರಷ್ಟಕ್ಕೆ ಇರಲು. ಹಾಗೆ ಮಾಡಲು ಆ ಮಗುವಿಗೆ ಸ್ವಾತಂತ್ರ್ಯ ಉಂಟು. ಅದೇ ರೀತಿ ನನಗೂ ನಿಮಗೂ ನಮ್ಮ ಸ್ವರ್ಗೀಯ ಪಿತನ ಜೊತೆಗೆ ಅದೇ ಸ್ವಾತಂತ್ರ್ಯವಿದೆ. ನೀವು ನಿಮ್ಮ ಸ್ವರ್ಗೀಯ ಪಿತನ ಪ್ರಸನ್ನತೆಯಲ್ಲಿರಲು ಅಥವಾ ನಿಮ್ಮಷ್ಟಕ್ಕೆ ಇರಲು. ನಾನು ಹೇಳುವುದು ನಿಮಗೆ ತಿಳಿಯಿತಲ್ಲವೇ? ಆಮೆನ್. ಹೇಗೆ ಪ್ರಾಪಂಚಿಕ ಮಗುವಿಗೆ ತನ್ನ ತಂದೆಯ ಜೊತೆ ಇರಲು, ಅಪ್ಪಿಕೊಳ್ಳಲು, ಅವನ ಜೊತೆ ಮಾತಾಡಲು ಸ್ವಾತಂತ್ರ್ಯ ಉಂಟೋ, ಅದೇ ರೀತಿ ನಮಗೆ ನಮ್ಮ ಸ್ವರ್ಗೀಯ ಪಿತನ ಜೊತೆ ಸ್ವಾತಂತ್ರ್ಯ ಉಂಟು. ಆದರೆ ಅನೇಕ ಸಲ ಅವರೊಳಗಿದ್ದ ಅಪರಾಧ ಮನೋಭಾವ, ಖಂಡನೆ ಸ್ವಭಾವಗಳಿಂದ ನಮ್ಮ ಸ್ವರ್ಗೀಯ ಪಿತನ ಬಳಿ ಬರುವುದನ್ನು ತಡೆಯುತ್ತದೆ. ನೀವು ನಿರ್ಧರಿಸಬೇಕು ನಿಮ್ಮ ಹಸಿವಿನ ಹಂತವನ್ನು. ನಿಮ್ಮ ನೆರೆಯವರಲ್ಲಿ ಹೇಳಿ, ನೀವು ನಿರ್ಧರಿಸಬೇಕು ನಿಮ್ಮ ಹಸಿವಿನ ಹಂತವನ್ನು. ಎಷ್ಟಾಗಿ ಆತನನ್ನು ಹುಡುಕಬೇಕು, ಎಷ್ಟೊಂದು ಆತನನ್ನು ಬಯಸಬೇಕೆಂದು. ಸರಿಯಲ್ಲವೇ? ನಾವು ನಿರಂತರವಾಗಿ ಆತನ ಬಳಿ ಸಾರಬಹುದು. ಆತನು ಲಭ್ಯವಾಗಿದ್ದಾನೆ. ಆದರೆ ಪ್ರಶ್ನೆ ಏನೆಂದರೆ, ನೀವು ಆತನಲ್ಲಿ ತೊಡಗಿಸಿಕೊಳ್ಳಲು ತಯಾರಿದ್ದೀರಾ? ನೀವು ಆತನ ಜೊತೆ ಸಂವಹನದಿಂದಿರಲು ತಯಾರಿದ್ದೀರಾ? ನಿಮ್ಮನ್ನು ಆಕ್ರಮಿಸಿಕೊಂಡಿರುವ ಆ ವಿಷಯಗಳನ್ನು ರದ್ದುಗೊಳಿಸಿ ಆತನ ಬಳಿ ಬರಲು. ಹೇಗೆ ಮಗು ನಿರ್ಧಾರ ತೆಗೆದುಕೊಳ್ಳಬೇಕು? ತಂದೆಯ ಬಳಿ ಹೋಗಲು ಅಥವಾ ತನ್ನ ಫೋನಿನಲ್ಲಿ ಆಟ ಆಡಲು. ಸರಿಯಲ್ಲವೇ? ಟಿವಿಯನ್ನು ನೋಡುವುದು ಅಥವಾ ತಂದೆಯ ಜೊತೆ ಮಾತಾಡುವುದು. ಆಮೆನ್. ಮಗುವು ಮೊದಲೇ ಬೇರೆ ವಿಷಯಗಳಲ್ಲಿ ಮುಳುಗಿ ಹೋಗಿದೆ ಮತ್ತು ಅಡ್ಡಿಪಡಿಸಲು ಇಚ್ಛಿಸುವುದಿಲ್ಲ. ಯಾಕೆಂದರೆ ಅದರ ಮನಸ್ಸು ಇದಾಗಲೇ ಬೇರೆ ವಿಷಯಗಳನ್ನು ಆಕ್ರಮಿಸಿಕೊಂಡಿದೆ. ಅದು ಇಷ್ಟರೊಳಗೆ ಬೇರೆ ವಿಷಯಗಳಲ್ಲಿ ತೃಪ್ತಿ ಹೊಂದಿದೆ, ಬೇರೆ ವಿಷಯಗಳಲ್ಲಿ ತುಂಬಿ ಹೋಗಿದೆ. ಸರಿಯಲ್ಲವೇ? ಆಮೆನ್. ಆದುದರಿಂದ ಅದು ಮನುಷ್ಯನ ಒಳಗೆ ಇದೆ. ಎಷ್ಟರ ಮಟ್ಟಿಗೆ ಅವನ ಹಸಿವಿಗೆ ಅಥವಾ ದೇವರನ್ನು ಹುಡುಕಲು ಬಯಸುತ್ತಾನೆ ಎಂದು ಅವನು ನಿರ್ಧರಿಸಬೇಕು. ಆಮೆನ್. ಕೀರ್ತನೆ 42 ವಾಕ್ಯ 4 ಹೇಳುತ್ತದೆ, ನಾನು ಭಜನೋತ್ಸವದಲ್ಲಿ ಸೇರಿ ಜನಸಮೂಹದೊಡನೆ ಹರ್ಷಧ್ವನಿ ಮಾಡುತ್ತಾ ಸ್ತೋತ್ರ ಪದಗಳನ್ನು ಹಾಡುತ್ತಾ ದೇವಾಲಯಕ್ಕೆ ಹೋಗುತ್ತಿದ್ದದನ್ನೇ ನೆನಪಿಗೆ ತಂದುಕೊಂಡು ನನ್ನೊಳಗೆ ನಾನೇ ಹಂಬಲಿಸುತ್ತಿರುವೆನು. ಇಲ್ಲಿ ನೆನಪಿಗೆ ತಂದುಕೊಡು ಎಂಬ ಶಬ್ದದ ಅರ್ಥವೇನು? ಇಲ್ಲಿದ್ದ ಮಹಿಳೆಯರು ಆರಾಧನೆಯು ನಡೆಯುತ್ತಾ ಇರುವಾಗ ಅಕಸ್ಮಾತ್ತಾಗಿ ಅವರು ನೆನಪಿಸುತ್ತಾರೆ, ನಾನು ಗ್ಯಾಸನ್ನು ಬಂದು ಮಾಡಿದ್ದೇನೆಯೇ, ನನ್ನ ಫ್ಯಾನನ್ನು ಬಂದು ಮಾಡಿದ್ದೇನೆಯೇ. ಅದು ಸಹ ನೆನಪು ಮಾಡಿಕೊಳ್ಳುವುದು. ಅಕಸ್ಮಾತ್ತಾಗಿ ನೀವು ಕೆಲವನ್ನು ನೆನಪಿಸಿಕೊಳ್ಳುವುದು. ಅದೊಂದು ನೆನಪಿಗೆ ತಂದುಕೊಡು ಎಂಬ ಪದದ ಅರ್ಥ. ಅಕಸ್ಮಾತ್ತಾಗಿ ಕೆಲವು ವಿಷಯಗಳು ನಿಮ್ಮ ನೆನಪಿಗೆ ಬರುವುದು. ನೆನಪಿಗೆ ತಂದುಕೊಡು ಅಂದರೆ ಅದರ ಬೇರೊಂದು ಅರ್ಥ ಉಳಿಸಿಕೊಳ್ಳುವುದು
ಮರಳಿ ಪಡೆಯುವುದು ಎಂದರ್ಥ. ನೀವು ದೇವರ ಪ್ರಸನ್ನತೆಯನ್ನು ಅಥವಾ ದೇವರ ವಿಷಯಗಳನ್ನು ನಿಮ್ಮ ಮನಸ್ಸಲ್ಲಿ ಉಳಿಸಿಕೊಳ್ಳುವುದು ಅಥವಾ ನೆನಪಿಗೆ ತರುವುದು. ತಪ್ಪದೆ ದೇವರ ವಾಕ್ಯವನ್ನು ನಿಮ್ಮ ಮನಸ್ಸಲ್ಲಿ ಉಳಿಸಿಕೊಳ್ಳುವುದು. ಹೌದು, ಮತ್ತು ನಿಮ್ಮ ಆತ್ಮವನ್ನು ದೇವರ ಎದುರಲ್ಲಿ ನಿವೇದಿಸಿಕೊಂಡು ಅದರಲ್ಲಿ ನಿರತರವಾಗಿರುವುದು. ಹೌದು, ಅಕಸ್ಮಾತ್ತಾಗಿ ನೆನಪು ಮಾಡಿಕೊಳ್ಳುವುದು ಅಥವಾ ಉಳಿದುಕೊಳ್ಳುವುದು. ನಿಮ್ಮ ನೆರೆಯವರಲ್ಲಿ ಕೇಳಿ, ಯಾವಾಗಲಾದರೊಮ್ಮೆ ನೆನಪು ಮಾಡಿಕೊಳ್ಳುತ್ತೀರಾ ಅಥವಾ ಉಳಿಸಿಕೊಳ್ಳುತ್ತೀರಾ ಎಂದು. ಹೌದು, ದೇವರ ವಿಷಯಗಳನ್ನು ಉಳಿಸಿಕೊಳ್ಳುವುದು ಅಥವಾ ಅಕಸ್ಮಾತ್ತಾಗಿ ನೆನಪು ಮಾಡಿಕೊಳ್ಳುವುದು ಅದು ನಿಮಗೆ ಬಿಟ್ಟದ್ದು, ಸರಿಯಲ್ಲವೇ? ಒಬ್ಬ ರಾಜನಾಗಿ ದಾವೀದನು ಆಯ್ಕೆ ಮಾಡಲೇಬೇಕಿತ್ತು. ತನ್ನ ಮನಸ್ಸನ್ನು ಬೇರೆ ವಿಷಯಗಳಿಂದ ಆಕ್ರಮಿಸಿಕೊಳ್ಳುವುದು ಅಥವಾ ದೇವರ ವಾಕ್ಯವನ್ನು ಉಳಿಸಿಕೊಳ್ಳುವುದು. ಒಬ್ಬ ಅರಸನಿಗೆ ತನ್ನ ಮನಸ್ಸನ್ನು ಆಕ್ರಮಿಸಿಕೊಳ್ಳಲು ಬೇಕಾದಷ್ಟು ವಿಷಯಗಳಿವೆ, ಸರಿಯಲ್ಲವೇ? ನಾನು ಮತ್ತು ನೀವು ಒಬ್ಬ ಸಾಮಾನ್ಯ ಮನುಷ್ಯರಾಗಿ ನಮ್ಮ ಮನಸ್ಸು ಆಕ್ರಮಿಸಿಕೊಳ್ಳಲು ಬೇಕಾದಷ್ಟು ವಿಷಯಗಳಿವೆ. ಹಾಗಿರುವಾಗ ಒಬ್ಬ ಅರಸನ ಬಗ್ಗೆ ಕಲ್ಪಿಸಿಕೊಳ್ಳಿ. ಮನಸ್ಸು ಅನೇಕ ವಿಷಯಗಳನ್ನು ಆಕ್ರಮಿಸಿಕೊಂಡಿರಬಹುದು, ಆದರೆ ದಾವೀದನು ಆಯ್ಕೆ ಮಾಡಿದನು. ಹೌದು, ಅದು ಅವನು ಮಾಡಿದ್ದ ನಿರ್ಧಾರವಾಗಿತ್ತು. ನಾನು ದೇವರನ್ನು ನೆನೆಸಿಕೊಳ್ಳುತ್ತೇನೆ, ನನ್ನ ಆತ್ಮವು ಆತನನ್ನು ಹುಡುಕುವುದು. ನನ್ನ ಮನಸ್ಸಲ್ಲಿ ದೇವರ ವಿಷಯಗಳನ್ನು ಉಳಿಸಿಕೊಳ್ಳುತ್ತೇನೆ. ನನ್ನ ಮನಸ್ಸು ಯಾವಾಗಲೂ ಆತನೊಡನೆ ತೊಡಗಿಸಿಕೊಂಡಿರುವುದು, ಸರಿಯಲ್ಲವೇ? ಆಮೇನ್. ಜ್ಞಾನೋಕ್ತಿಗಳು ಅಧ್ಯಾಯ 27 ವಾಕ್ಯ 7. ಹೊಟ್ಟೆ ತುಂಬಿದವನಿಗೆ ಜೇನುತುಪ್ಪವು ಅಸಹ್ಯ, ಹೊಟ್ಟೆ ಹಸಿದವನಿಗೆ ಕೈಯೆಲ್ಲ ಸಿಹಿ. ಬೇರೆ ಕೆಲವು ಆವೃತ್ತಿಗಳು ಹೇಳುತ್ತವೆ ತುಂಬಿದ ಆತ್ಮವೆಂದು. ತುಂಬಿದ ಆತ್ಮಕ್ಕೆ, ಹೊಟ್ಟೆ ತುಂಬಿದ ಆತ್ಮಕ್ಕೆ ಏನಾಗುತ್ತದೆ? ಅವನಿಗೆ ಜೇನುತುಪ್ಪ ಸಹ ಅಸಹ್ಯವಾಗುತ್ತದೆ, ಸರಿಯಲ್ಲವೇ? ಈಗಾಗಲೇ ತುಂಬಿದ ಆತ್ಮಕ್ಕೆ, ಇದು ನಮ್ಮ ಹೊಟ್ಟೆ ತುಂಬಿದ ವಿಷಯವಾಗಿ ಮಾತಾಡುತ್ತಿಲ್ಲ. ಸಾಮಾನ್ಯವಾಗಿ ಹೊಟ್ಟೆ ತುಂಬಿದರೆ ಹೌದು, ಅದಕ್ಕೆ ಜೇನುತುಪ್ಪ ಆ ಹೊತ್ತಲ್ಲಿ ಕೈ ಆಗಬಹುದು. ನಾನು ಹೇಳುವುದು ಅರ್ಥವಾಗುತ್ತದಲ್ಲವೇ? ಇಲ್ಲಿ ನಾವು ಮಾತಾಡುವುದು ಊಟ ಮಾಡಿ ತುಂಬಿದ ಹೊಟ್ಟೆಯ ಬಗ್ಗೆ ಅಲ್ಲ. ಅದಕ್ಕೆ ಜೇನುತುಪ್ಪ ಅಸಹ್ಯವಾಗಬಹುದು. ನಾನು ಹೇಳುವುದು ತುಂಬಿದ ಆತ್ಮದ ಬಗ್ಗೆ. ಅದು ಜೇನುತುಪ್ಪವನ್ನು ಅಸಹಿಸಬಹುದು, ಆದರೆ ಒಂದು ಹಸಿದ ಆತ್ಮಕ್ಕೆ ಕೈ ವಸ್ತು ಸಹ ಸಿಹಿಯಾಗಿರುತ್ತದೆ. ಆದುದರಿಂದ ನಿಮ್ಮ ಆತ್ಮದ ಸ್ಥಿತಿಯು ಮುಖ್ಯವಾಗಿರುತ್ತದೆ. ನಿಮ್ಮ ಆತ್ಮವು ಈಗಾಗಲೇ ತುಂಬಿ ಇದ್ದರೆ ತುಂಬ ರುಚಿಕರವಾದ ಸಿಹಿಯು ಸಹ ಅದಕ್ಕೆ ಅಸಹ್ಯವಾಗಿರುತ್ತದೆ. ಅದು ಯಾರಿಗೆ ಬೇಕು? ದೇವರ ವಾಕ್ಯ, ಪ್ರಾರ್ಥನೆಗೆ, ಚರ್ಚಿಗೆ ಹೋಗುವುದು, ಅದು ಯಾರಿಗೆ ಬೇಕು? ಅದೆಲ್ಲ ಯಾರಿಗೆ ಬೇಕು? ಯಾಕೆಂದರೆ ನಿಮ್ಮ ಆತ್ಮವು ಇಷ್ಟರೊಳಗೆ ತುಂಬಿದೆ. ಆದರೆ ಒಂದು ಹಸಿದ ಆತ್ಮಕ್ಕೆ ಕೈ ವಸ್ತುವು
ಸಿಹಿಯಾಗಿರುತ್ತದೆ. ಹಸಿದ ಆತ್ಮವು ಚರ್ಚಿಗೆ ಬಂದರೆ ಅವರು 1 ಅಲ್ಲ 2 ಗಂಟೆ ದೇವರ ಪ್ರಸನ್ನತೆಯಲ್ಲಿ ಇರಲು ಬೇಸರ ಪಡುವುದಿಲ್ಲ. ಯಾಕೆಂದರೆ ಅವರೊಳಗಿದ್ದ ಹಸಿವು ಅವರಿಗೆ ಕಠಿಣವಾದ ವಿಷಯಗಳು ಸಹ ಸಿಹಿಯಾಗಿರುತ್ತವೆ, ಹಾಗೂ ಆ ಆತ್ಮಕ್ಕೆ ಕಹಿ ಸಹ ಸಿಹಿಯಾಗಿರುತ್ತದೆ. ಆದರೆ ಈಗಾಗಲೇ ತುಂಬಿದ ಆತ್ಮಕ್ಕೆ ಜೇನುತುಪ್ಪ ಸಹ ಅಸಹ್ಯವಾಗಿರುತ್ತದೆ, ಸರಿಯಲ್ಲವೇ? ಇಷ್ಟರೊಳಗೆ ಅನೇಕ ವಿಷಯಗಳಿಂದ ತುಂಬಿ ಇದ್ದ ಆತ್ಮಕ್ಕೆ ನೀವು ದೇವರ ಬಗ್ಗೆ ಮಾತಾಡಿ, ಆತನ ವಾಕ್ಯದ ಬಗ್ಗೆ ಮಾತಾಡಿ ಎಲ್ಲವೂ ಅಸಹ್ಯವಾಗಿರುತ್ತದೆ. ಯಾಕೆಂದರೆ ಆ ಆತ್ಮವು ಈಗಾಗಲೇ ತುಂಬಿದೆ, ಅದಕ್ಕೆ ಸಿಹಿ ವಸ್ತು ಸಹ ಕಹಿಯಾಗಿರುತ್ತದೆ, ಜೇನುತುಪ್ಪ ಸಹ. ನಾನು ಒಂದು ಯೆಹೂದ್ಯರ ಪದ್ಧತಿಯ ಬಗ್ಗೆ ಓದಿದ್ದೆ. ಒಂದು ಮಗು ಬಂದು ಅವರ ತೋರದಿಂದ ದೇವರ ವಾಕ್ಯವನ್ನು ಬಾಯಿಪಾಠ ಮಾಡಿ ಹೇಳಿದರೆ ಆ ಮನೆಯ ಹಿರಿಯರು, ತಂದೆ ಅಥವಾ ತಾಯಿ, ಆ ಮಗುವಿನ ನಾಲಿಗೆ ಮೇಲೆ 1 ಹನಿ ಜೇನುತುಪ್ಪವನ್ನು ಹಾಕುತ್ತಿದ್ದರಂತೆ ಮತ್ತು ಮಗುವಿಗೆ ತಿಳಿಸುತ್ತಾರೆ, ಈ ಜೇನುತುಪ್ಪವು ಹೇಗೆ ನಿನ್ನ ನಾಲಿಗೆಗೆ ಸಿಹಿ ಆಯಿತು, ಅದೇ ರೀತಿ ನೀನು ಹೇಳಿದ ಆ ದೇವರ ವಾಕ್ಯವು ನಿನ್ನ ಆತ್ಮಕ್ಕೆ ಸಿಹಿಯಾಗಿರುತ್ತದೆ. ಆಮೆನ್. ಹೌದು, ಹಿರಿಯರು ಮಗುವಿಗೆ ತಿಳಿಸುತ್ತಾರೆ, ಈ ಜೇನುತುಪ್ಪವು ಹೇಗೆ ನಿನ್ನ ನಾಲಿಗೆಗೆ ಸಿಹಿ ಆಯಿತು, ಅದೇ ರೀತಿ ನೀನು ಹೇಳಿದ ಮತ್ತು ಬಾಯಿಪಾಠ ಮಾಡಿದ ಆ ದೇವರ ವಾಕ್ಯವು ನಿನ್ನ ಆತ್ಮಕ್ಕೆ ಸಿಹಿಯಾಗಿರುತ್ತದೆ, ಸರಿಯಲ್ಲವೇ? ಆಮೆನ್. ಅಲ್ಲೊಂದು ಪರಮಾನ್ನ ಭೋಜನವಿದೆ ಎಂದು ಕಲ್ಪಿಸಿಕೊಳ್ಳಿ, ಮಧ್ಯಾಹ್ನದ ಊಟ. ಆವಾಗ ಕೆಲವು ಜನರು ಏನು ಮಾಡುತ್ತಾರೆ? ಅವರು ತಮ್ಮ ಬೆಳಗಿನ ತಿಂಡಿಯ ಪಾಲನ್ನು ಕಡಿಮೆ ಮಾಡುತ್ತಾರೆ, ಅಥವಾ ಕೆಲವರು ತಮ್ಮ ಬೆಳಗಿನ ತಿಂಡಿಯನ್ನು ಬಿಟ್ಟು ಬಿಡುತ್ತಾರೆ. ಯಾಕೆಂದರೆ ಅವರಿಗೆ ತಯಾರಾಗುತ್ತಿರುವ ರಸಭಕ್ಷ್ಯವನ್ನು ಸ್ವಾದಿಸಲು ಬೇಕು, ಸರಿಯಲ್ಲವೇ? ಹೌದು, ಒಂದೇ ಅವರು ಬೆಳಗಿನ ತಿಂಡಿಯನ್ನು ಬಿಟ್ಟು ಬಿಡುತ್ತಾರೆ, ಅಥವಾ ಸ್ವಲ್ಪವೇ ತಿಂದು ಮಧ್ಯಾಹ್ನದ ಮೃಷ್ಟಾನ್ನ ಭೋಜನವನ್ನು ಆಸ್ವಾದಿಸಲು ಇಚ್ಛಿಸುತ್ತಾರೆ. ಈಗ ನೀವು ಕಲ್ಪಿಸಿಕೊಳ್ಳಿ, ಆ ಸ್ಥಿತಿಯಲ್ಲಿದ್ದವರನ್ನು. ಕಾರ್ಯಕ್ರಮ ನಡೆಯುತ್ತಾ ಇರುವಾಗ ಅವರ ಮನಸ್ಸು ಎಲ್ಲಿರುತ್ತದೆ? ಆತುರದಿಂದ ಯಾವಾಗ ಊಟದ ಸ್ಥಳವು ತೆರೆಯಲ್ಪಡುತ್ತದೆ ಎಂದು ಕಾಯುತ್ತಿರುತ್ತದೆ, ಸರಿಯಲ್ಲವೇ? ಹೌದು, ಆತುರದಿಂದ ಕಾಯುತ್ತಿರುತ್ತದೆ. ಯಾಕೆಂದರೆ ಅವರು ಈಗಾಗಲೇ ಅದಕ್ಕಾಗಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಮತ್ತು ನಿರ್ಧರಿಸಿದ್ದಾರೆ, ನಾನಿವತ್ತು ಹಬ್ಬವನ್ನು ಆಚರಿಸುತ್ತೇನೆಂದು. ಆದುದರಿಂದ ಆತುರದಿಂದ ಕಾಯುತ್ತಾರೆ ಊಟದ ಸ್ಥಳವು ತೆರೆಯಲು. ಅವರ ಹಸಿವಿನ ಅಳತೆಯ ಪ್ರಕಾರ ಅಲ್ಲಿದ್ದ ಎಲ್ಲವನ್ನು ತಿಂದು ಅವರು ಹಬ್ಬವನ್ನು ಆಚರಿಸುತ್ತಾರೆ. ಈಗ ನೀವು ಕಲ್ಪಿಸಿಕೊಳ್ಳಿ, ಆ ಉಳಿದ ಊಟವನ್ನು ಮನೆಗೆ ತಂದು ಸಂಜೆಯ ತಿಂಡಿಗೆಂದು ಕೊಟ್ಟರೆ ಅವರ ಪ್ರತಿಕ್ರಿಯೆ ಹೇಗಿರುತ್ತದೆ? ಅವರದನ್ನು ಅಸಹಿಸುತ್ತಾರೆ, ಸರಿಯಲ್ಲವೇ? ಅಂಥದೇ ರೀತಿಯ ಅರ್ಥವನ್ನು ದೇವರ ವಾಕ್ಯವು ತುಂಬಿದ ಆತ್ಮಕ್ಕೆ ಹೇಗೆ ಜೇನುತುಪ್ಪ ಕಹಿಯಾಗುತ್ತದೆ ಎಂಬ ಅರ್ಥವನ್ನು ನೀಡುತ್ತದೆ. ಜೇನುತುಪ್ಪವು ಅಸಹ್ಯವಾಗಿರುತ್ತದೆ,
ನಿಮಗೆ ಈಗ ಅರ್ಥವಾಯಿತಲ್ಲವೇ? ನಿಮ್ಮ ಆತ್ಮವನ್ನು ಯಾವುದರಿಂದ ತುಂಬಿಸುತ್ತೀರಿ ಎಂಬುದು ಮುಖ್ಯ. ಅದು ನಿಮ್ಮ ಆತ್ಮದ ಹಸಿವನ್ನು ನಿರ್ಧರಿಸುತ್ತದೆ. ಆದುದರಿಂದ ಈಗಾಗಲೇ ಅನೇಕ ವಿಷಯಗಳಿಂದ ತುಂಬಿದ ಆತ್ಮಕ್ಕೆ ದೇವರ ವಿಷಯದ ಬಗ್ಗೆ ಆಗಲಿ ಆತನ ವಾಕ್ಯಕ್ಕಾಗಲಿ ಯಾವುದೇ ಹಸಿವು ಇರುವುದಿಲ್ಲ. ಆಮೆನ್. ಪ್ರಕಟಣೆ ಅಧ್ಯಾಯ 3 ವಾಕ್ಯ 14. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ. ನಂಬಿಗಸ್ತನು, ಸತ್ಯ ಸಾಕ್ಷಿಯು, ದೇವರ ಸೃಷ್ಟಿಗೆ ಮೂಲನೂ ಆಗಿರುವ ಆಮೆನ್ ಎಂಬಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗಿರುವವನೂ ಅಲ್ಲ, ಬೆಚ್ಚಗಿರುವವನೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದಿದ್ದರೆ ಚೆನ್ನಾಗಿತ್ತು. ನೀನು ಬೆಚ್ಚಗೂ ಅಲ್ಲದೆ ತಣ್ಣಗೂ ಅಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಉಗಿದು ಬಿಡುವೆನು. ಹೌದು, 7 ಸಭೆಗಳಿಗೆ ಬರೆದ ಪತ್ರಗಳಲ್ಲಿ ಇದು ಒಂದಾಗಿದೆ, ಸರಿಯಲ್ಲವೇ? ಈ ಪತ್ರವನ್ನು ಪ್ರಕಟಣೆ ಪುಸ್ತಕದಲ್ಲಿ ಸೇರಿಸಿದ್ದಾರೆಂದರೆ ಆ ಪತ್ರವು ಲವೋದಿಕೀಯ ಸಭೆಗೆ ಮಾತ್ರವಲ್ಲ, ಇದರಲ್ಲೊಂದು ಪ್ರವಾದನೆಯ ಸುದ್ದಿ ಇದೆ, ಮಹತ್ವದ ಅರ್ಥವಿದೆ ನನಗೆ ಮತ್ತು ನಿಮಗೆ. ಆದುದರಿಂದ ಅದನ್ನು ಪ್ರಕಟಣೆಯ ಪುಸ್ತಕದಲ್ಲಿ ಸೇರಿಸಿದ್ದಾರೆ. ಅದೇನು ಹೇಳುತ್ತದೆ? ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ. ನಂಬಿಗಸ್ತನು, ಸತ್ಯ ಸಾಕ್ಷಿಯು. ಹೌದು, ನಂಬತಕ್ಕ ಸತ್ಯ ಸಾಕ್ಷಿಯು ಇದನ್ನು ಹೇಳುತ್ತದೆ. ಇದರ ಅರ್ಥವೇನು? ನಂಬತಕ್ಕ ಸತ್ಯ ಸಾಕ್ಷಿಯು, ಹೌದು, ನಂಬತಕ್ಕ ಸತ್ಯವನ್ನೇ ನುಡಿಯುವ ವ್ಯಕ್ತಿಯು. ಅದು ನಿಮಗೆ ನೋವು ತಂದರೂ ಅವರು ಸತ್ಯವನ್ನೇ ನುಡಿಯುತ್ತಾರೆ. ಅದು ನೋವನ್ನು ತರಬಹುದು, ಆದರೆ ಸತ್ಯವನ್ನೇ ಹೇಳುತ್ತಾರೆ. ಅದರಿಂದ ನಿಮಗೆ ಸಂತೋಷವಾಗಲಿಕ್ಕಿಲ್ಲ, ಆದರೆ ನಂಬತಕ್ಕ ಸತ್ಯ ಸಾಕ್ಷಿಯು ಸತ್ಯವನ್ನೇ ಹೇಳುತ್ತದೆ. ನೀವು ಅದನ್ನು ಮೆಚ್ಚಿಕೊಳ್ಳಿ ಅಥವಾ ಮೆಚ್ಚಿಕೊಳ್ಳದೆ ಇದ್ದರೂ ಅದು ಸತ್ಯವನ್ನೇ ಹೇಳುತ್ತದೆ, ಸರಿಯಲ್ಲವೇ? ಹಾಗಾದರೆ ನಂಬತಕ್ಕ ಸತ್ಯ ಸಾಕ್ಷಿಯು ಏನನ್ನು ಹೇಳುತ್ತದೆ? ದೇವರ ಸೃಷ್ಟಿಗೆ ಮೂಲನೂ ಆಗಿರುವ ಆಮೆನ್ ಎಂಬಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗಿರುವವನೂ ಅಲ್ಲ, ಬೆಚ್ಚಗಿರುವವನೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದಿದ್ದರೆ ಚೆನ್ನಾಗಿತ್ತು. ಇಲ್ಲಿ ಬೆಚ್ಚಗೆ ಯಾವುದು, ತಣ್ಣಗೆ ಯಾವುದು? ಸರಳವಾಗಿ ಹೇಳುವುದಾದರೆ ಬೆಂಕಿಯ ಹತ್ತಿರ ಅಥವಾ ಮೇಲೆ ಇರುವುದೆಲ್ಲವೂ ಬೆಚ್ಚಗೆ ಇರುತ್ತದೆ, ಹಾಗೂ ಬೆಂಕಿಯಿಂದ ದೂರವಿರುವುದೆಲ್ಲ ತಣ್ಣಗಿರುತ್ತದೆ, ಹೌದಲ್ಲವೇ? ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಆದುದರಿಂದ ಆತನ ಸಮೀಪವಿರುವ ಎಲ್ಲ ಪಾತ್ರೆಗಳು ಬೆಚ್ಚಗಿರುತ್ತವೆ ಮತ್ತು ಆತನಿಂದ ಮತ್ತಷ್ಟು ದೂರವಿದ್ದ ಎಲ್ಲ ಪಾತ್ರೆಗಳು ತಣ್ಣಗಿರುತ್ತವೆ. ಹೌದು, ಬೇರೆ ಅರ್ಥವೇನೆಂದರೆ ದೇವರನ್ನು ಅರಿತವರು ಮತ್ತು ದೇವರ ಜೊತೆ ಏನೂ ಸಂಬಂಧವಿಲ್ಲದವರು ತಣ್ಣಗೆ. ಅವರಿಗೆ ದೇವರ ಜೊತೆ ಏನೂ ಕಾರ್ಯವಿಲ್ಲ. 2 ಗುಂಪಿನ ಜನರು ಮತ್ತು 3ನೇ ಗುಂಪಿನವರು ಉಗುರು ಬೆಚ್ಚಗಿನ ಜನರು. ಅವರಲ್ಲಿ ಸ್ವಲ್ಪ ಆತ್ಮಿಕ ತಿಳುವಳಿಕೆ ಇದೆ, ಆಧ್ಯಾತ್ಮಿಕ ವಿಷಯಗಳ ಒಲವಿದೆ, ಹಾಗೂ ಅವರಿಗೆ ಆಧ್ಯಾತ್ಮಿಕತೆಯ ಬಗ್ಗೆ ತುಂಬ ತಿಳಿದಿದೆ. ಹೌದು, ಆದರೆ ಅವರು ಅದನ್ನು ಮೀರಿ ಹೋಗುವುದಿಲ್ಲ. ಒಂದು ನಿಶ್ಚಿತ ಹಂತದಲ್ಲಿ ಉಳಿಯುತ್ತಾರೆ.
ಅವರು ತುಂಬ ಹತ್ತಿರಕ್ಕೆ ಬರುವುದಿಲ್ಲ. ಒಂದು ಆರಾಮದಾಯಕ ಸ್ಥಾನವನ್ನು ನೋಡಿರುತ್ತಾರೆ. ಹತ್ತಿರ ಬಂದರೆ ಅವರು ಬೆಚ್ಚಗಾಗುತ್ತಾರೆ. ಅವರೊಂದು ಆರಾಮದಾಯಕ ಸ್ಥಳವನ್ನು ಆಯ್ಕೆ ಮಾಡುತ್ತಾರೆ. ಎಲ್ಲಿಯವರೆಗೆ ಆಧ್ಯಾತ್ಮಿಕ ತಿಳುವಳಿಕೆ ಇದೆ, ಆತ್ಮಿಕ ಭಾವನೆ ಇದೆ, ಸ್ವಲ್ಪ ಆರಾಧನೆ, ದೇವರ ಸಭೆಗೆ ಹೋಗುವುದು, ಅವರೊಂದು ಉಗುರು ಬೆಚ್ಚಗಿನ ಸ್ಥಳದಲ್ಲಿರುತ್ತಾರೆ. ಅವರು ದೇವರಿಗೆ ಅತಿ ಹತ್ತಿರವಾಗಿರುವುದಿಲ್ಲ ಅಥವಾ ಬರುವುದಿಲ್ಲ. ಅವರ ಆರಾಮದಾಯಕ ಸ್ಥಳದಿಂದ ಹೊರಬರುವುದಿಲ್ಲ. ದೇವರು ಹೇಳುತ್ತಾರೆ, ನೀವು ನನ್ನನ್ನು ತಿಳಿಯದೇ ಇದ್ದರೆ ತುಂಬ ಒಳ್ಳೆಯದಿತ್ತು. ನೀವು ಒಂದೇ ಬೆಚ್ಚಗೆ ಅಥವಾ ತಣ್ಣಗೆ ಆಗಿರಬೇಕು. ತಣ್ಣಗಿಗಿಂತ ಉಗುರು ಬೆಚ್ಚಗಿನ ಸ್ಥಾನದಲ್ಲಿರುವುದು ಅತ್ಯಂತ ಕೆಟ್ಟದು. ನೀವು ಅದನ್ನು ಕಂಡುಕೊಂಡಿರಲ್ಲವೇ? ತಣ್ಣಗೆ ಇರುವುದಕ್ಕಿಂತ ಉಗುರು ಬೆಚ್ಚಗೆ ಇರುವುದು ಅತ್ಯಂತ ಕೆಟ್ಟದು. ದೇವರ ಬಗ್ಗೆ ಏನೂ ತಿಳುವಳಿಕೆ ಇಲ್ಲದ ಮನುಷ್ಯ ಇರುವ ಸ್ಥಾನವು ಉಗುರು ಬೆಚ್ಚಗಿನ ಮನುಷ್ಯನಿರುವ ಸ್ಥಾನಕ್ಕಿಂತ ಉತ್ತಮ ಸ್ಥಳ. ಅಂಥವರನ್ನು ದೇವರು ಏನು ಹೇಳುತ್ತಾರೆ? ನಾನು ನಿಮ್ಮನ್ನು ಉಗಿದು ಬಿಡುತ್ತೇನೆ. ಕೆಲವು ಆವೃತ್ತಿಗಳು ಹೇಳುತ್ತವೆ, ನಾನು ಉಗುಳುತ್ತೇನೆ. ಇನ್ನೂ ಕೆಲವು ಆವೃತ್ತಿಗಳು ಹೇಳುತ್ತವೆ, ನಾನು ವಾಂತಿ ಮಾಡುತ್ತೇನೆ. ನೀವು ನಿಮ್ಮೊಳಗಿದ್ದುದನ್ನು ಮಾತ್ರ ಉಗುಳಲು ಸಾಧ್ಯ. ಒಬ್ಬ ಮನುಷ್ಯನು ಉಗುಳುವುದು ಅವನೊಳಗೆ ಏನಿದೆ ಅದನ್ನು ಮಾತ್ರ. ಸರಿಯಲ್ಲವೇ? ಅವರು ಆತನ ಒಂದು ಭಾಗವಾಗಿರಬೇಕಿತ್ತು. ಆತನಲ್ಲಿ ಅವರು ಕಾಣಬೇಕಿತ್ತು. ಆತನ ಮೊದಲಗಿತ್ತಿಯ ಭಾಗವಾಗಿರಬೇಕಿತ್ತು. ಆದರೆ ಅವರ ವರ್ತನೆಯಿಂದ, ಹಸುವಿನ ಕೊರತೆಯಿಂದ, ಜೀವನದಲ್ಲಿ ಅವರು ತೆಗೆದುಕೊಂಡ ನಿರ್ಧಾರಗಳಿಂದ, ತಮ್ಮ ಆರಾಮ ಸ್ಥಳದಲ್ಲಿ ಉಗುರು ಬೆಚ್ಚಗಿನ ಸ್ಥಿತಿಯಲ್ಲಿರಲು ಆಯ್ಕೆ ಮಾಡಿದ್ದರಿಂದ ದೇವರು ಹೇಳುತ್ತಾರೆ, ನಾನು ನಿಮ್ಮನ್ನು ಉಗುಳಿಬಿಡುತ್ತೇನೆ. ದೇವರ ವಾಕ್ಯದ ಪ್ರಕಾರ ನಾಯಿ ಮಾತ್ರ ತನ್ನ ವಾಂತಿಯ ಬಳಿ ತಿರುಗಿ ಹೋಗುತ್ತದೆ, ಸರಿಯಲ್ಲವೇ? ಆದರೆ ದೇವರು ಹೋಗುವುದಿಲ್ಲ. ಹೌದು, ದೇವರ ವಾಕ್ಯದ ಪ್ರಕಾರ ನಾಯಿ ಮಾತ್ರ ತನ್ನ ವಾಂತಿಯ ಬಳಿ ತಿರುಗಿ ಹೋಗುತ್ತದೆ, ಆದರೆ ದೇವರು ಹೋಗುವುದಿಲ್ಲ. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ ಉಗುರು ಬೆಚ್ಚಗಿನ ಮನುಷ್ಯನ ಬಗ್ಗೆ. ಅವನಿಗೆ ದೇವರ ಬಗ್ಗೆ ಯಾವುದೇ ತಿಳುವಳಿಕೆ ಇಲ್ಲದೆ ಇರುತ್ತಿದ್ದರೆ ಒಳ್ಳೆದಿತ್ತು. ಯಾಕೆಂದರೆ ಕನಿಷ್ಠ ಪಕ್ಷ ದೇವರನ್ನು ತಿಳಿಯುವ ಅಥವಾ ಸ್ವೀಕರಿಸುವ ಅವಕಾಶ ಸಿಗುತ್ತಿತ್ತು. ಆದರೆ ದೇವರ ಬಗ್ಗೆ ತಿಳಿದು, ಆಧ್ಯಾತ್ಮಿಕತೆಯ ಅರಿವು ಇದ್ದು, ಒಂದು ಆರಾಮದಾಯಕ ಸ್ಥಳದಲ್ಲಿದ್ದು, ದೇವರ ಸಮೀಪಕ್ಕೆ ಬರದೇ ಇರುವುದರಿಂದ ಅಂತಹ ಉಗುರು ಬೆಚ್ಚಗಿನ ಮನುಷ್ಯನನ್ನು ದೇವರು ಉಗುಳಿಬಿಡುತ್ತಾರೆ, ವಾಂತಿ ಮಾಡಿಬಿಡುತ್ತಾರೆ. ಅಂದರೆ ಅವರಿಗೆ ಇನ್ನು ಮುಂದೆ ದೇವರಲ್ಲಿ ಯಾವುದೇ ಪಾಲು ಇಲ್ಲ. ಅವನಿಗೆ ಆಧ್ಯಾತ್ಮಿಕತೆಯ ಅರಿವಿರಬಹುದು. ತನ್ನ ಉಗುರು ಬೆಚ್ಚಗಿನ ಸ್ಥಿತಿಯಲ್ಲಿ ದೇವರನ್ನು ಭೇಟಿಯಾಗಿರಬಹುದು. ದೇವರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಬಂದಿರಬಹುದು. ಬಿಸಿಯ ವಿರುದ್ಧವಾಗಿ ಇದ್ದರೆ, ಬೆಂಕಿಯಿಂದ ತುಂಬ ಸಮಯ ದೂರ ಇಟ್ಟರೆ ಅದು ತಣ್ಣಗೆ ಮಾತ್ರವಲ್ಲ, ಅತೀ ತಣ್ಣಗಾಗುತ್ತದೆ, ಸರಿಯಲ್ಲವೇ? ಸಮಯವು ಬಿಸಿಯ ವಿರುದ್ಧವಾಗಿರುತ್ತದೆ. ಬೆಂಕಿಯಿಂದ ದೂರ ಇಟ್ಟಷ್ಟು ಅದು ತಣ್ಣಗಾಗುತ್ತದೆ,
ಸರಿಯಲ್ಲವೇ? ಇದೆಲ್ಲವನ್ನು ನಾವು ಹೇಳುವುದು ಬೆಂಕಿಯ ಜ್ವಾಲೆಯಲ್ಲಿ ಇರುವುದರ ಬಗ್ಗೆ. ಸ್ವಲ್ಪ ಸಮಯದ ನಂತರ ಅವರು ಬಿಟ್ಟು ಹೋಗುತ್ತಾರೆ ಮತ್ತು ತಣ್ಣಗಾಗುತ್ತಾರೆ. ಸರಿಯಲ್ಲವೇ? ಆಮೆನ್. ಆದುದರಿಂದ ನಿಮ್ಮ ಉದಾಸೀನತೆ ಇಲ್ಲಿ ಮುಖ್ಯವಾಗುತ್ತದೆ. ನಿಮ್ಮ ವರ್ತನೆ, ಅಲಕ್ಷ್ಯ ಭಾವನೆ ಇಲ್ಲಿ ಮುಖ್ಯವಾಗುತ್ತದೆ. ದೇವರ ವಾಕ್ಯವನ್ನು ಮುಂದುವರಿಸುವ. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಯಾವುದರಲ್ಲಿಯೂ ಕೊರತೆಯಿಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬೆತ್ತಲೆಯಾಗಿರುವವನು ಆಗಿರುವುದನ್ನು ತಿಳಿಯದೇ ಇರುವೆ. ಹೌದು, ಲವೋದಿಕೀಯ ಸ್ಥಳವು ಒಂದು ಅಭಿವೃದ್ಧಿ ಹೊಂದಿದ ಶ್ರೀಮಂತ ಸ್ಥಳವಾಗಿದೆ. ಅಲ್ಲಿಯ ಜನರು ಚೆನ್ನಾಗಿದ್ದಾರೆ. ಅಲ್ಲಿಯ ಸಭೆಯು ತುಂಬ ಶ್ರೀಮಂತವಾಗಿದೆ. ಆದರೆ ಅವರಿಗಿರುವ ಆ ಸಂಪತ್ತು, ಅಭಿವೃದ್ಧಿ ಮತ್ತು ಆರಾಮದಿಂದಾಗಿ ಅವರು ಒಂದು ಸಮಯದಲ್ಲಿ ಭಾವಿಸುತ್ತಾರೆ, ನಮಗೆ ಯಾವುದರ ಅಗತ್ಯವೂ ಇಲ್ಲ, ನನ್ನ ಆತ್ಮವು ತೃಪ್ತಿಯಲ್ಲಿದೆ, ನನಗೆ ಬೇಕಾದುದೆಲ್ಲವೂ ಇದೆ, ನನಗೆ ಬೇಕಾದುದೆಲ್ಲವನ್ನು ಖರೀದಿಸಲು ನನ್ನ ಹತ್ತಿರ ಹಣವಿದೆ, ನಾನು ದೇವರನ್ನು ಹೊಂದಿಕೊಂಡಿರಬೇಕಾಗಿಲ್ಲ, ದೇವರನ್ನು ಹುಡುಕಬೇಕಾಗಿಲ್ಲ. ಸರಿಯಲ್ಲವೇ? ಅಲ್ಲಿಯ ಜನರು, ನಾವು ಶ್ರೀಮಂತರು, ನಾವು ಆಶೀರ್ವದಿಸಲ್ಪಟ್ಟವರು, ಸಂಪದ್ಭರಿತರಾಗಿದ್ದೇವೆ, ಯಾವುದರ ಅಗತ್ಯವಿಲ್ಲ ಎಂಬ ಭಾವನೆಯಲ್ಲಿರುತ್ತಾರೆ. ಆದರೆ ದೇವರು ಹೇಳುತ್ತಾರೆ, ನೀನು ದುರವಸ್ಥೆಯಲ್ಲಿರುವ ದೌರ್ಭಾಗ್ಯನೂ ದರಿದ್ರನು ಎಂದು. ಆಮೆನ್. ಅನೇಕ ಬೈಬಲ್ ದೇವಶಾಸ್ತ್ರಜ್ಞರು ನಂಬುತ್ತಾರೆ, ಈ ಪತ್ರವು ಅಂತ್ಯಕಾಲದ ಸಭೆಗಳಿಗೆ ಬರೆದಿದ್ದಾರೆಂದು. ಇಲ್ಲಿ ಪ್ರಪಂಚವು ತನ್ನ ಪ್ರಭಾವವನ್ನು ಬೀರುತ್ತದೆ. ಜನರು ಚೆನ್ನಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ, ಅಲ್ಲಿ ಸಮೃದ್ಧಿ ಇದೆ, ಹಾಗೂ ಆತನ ವಾಕ್ಯಕ್ಕೆ ಮತ್ತು ದೇವರ ಬಗ್ಗೆ ಅಲಕ್ಷ್ಯ, ಉದಾಸೀನತೆ ಇದೆ. ಅವರೆಲ್ಲ ಭಾವಿಸ್ತಾರೆ, ನಮಗೆ ದೇವರ ಅಗತ್ಯವಿಲ್ಲ, ವಿಜ್ಞಾನ ಇದೆ ಸಾಕು, ದೇವರು ಯಾಕೆ ಬೇಕು, ಆತನ ಅಗತ್ಯವಿಲ್ಲ. ಅವರ ಆತ್ಮವು ಈಗಾಗಲೇ ತುಂಬಿಕೊಂಡಿದೆ. ಹೌದು, ಒಂದು ತುಂಬಿದ ಆತ್ಮವು ಜೇನುತುಪ್ಪವನ್ನು ಸಹ ಅಸಹ್ಯಿಸುತ್ತದೆ. ಸರಿಯಲ್ಲವೇ? ಆಮೆನ್. ಹಾಲೆಲೂಯ. ಕೀರ್ತನೆ 86 ವಾಕ್ಯ 1. ಯೆಹೋವನೇ, ಕಿವಿಗೊಡು, ನನಗೆ ಸದುತ್ತರವನ್ನು ದಯಪಾಲಿಸು, ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ. ಆಮೆನ್. ಇದನ್ನು ಯಾರು ಹೇಳುತ್ತಾರೆ? ದಾವೀದನು. ದಾವೀದನು ಯಾರು? ಒಬ್ಬ ಅರಸ, ಒಬ್ಬ ಶ್ರೀಮಂತ ಅರಸ. ಅವನು ಏನು ಹೇಳುತ್ತಾನೆ? ನಾನು ದರಿದ್ರನು, ದಿಕ್ಕಿಲ್ಲದವನೂ ಆಗಿದ್ದೇನೆ. ಹಾಗಾದರೆ ಅವನು ಯಾರೆಂದು, ಅವನ ಸಂಪತ್ತೇನೆಂದು ನೋಡುವ. 1 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 22 ವಾಕ್ಯ 12. ನೀನು ನಿನ್ನ ದೇವರಾದ ಯೆಹೋವನ ಧರ್ಮಶಾಸ್ತ್ರವನ್ನು ಕೈಕೊಳ್ಳುವಂತೆ ಆತನು ನಿನಗೆ ಜ್ಞಾನ ವಿವೇಕಗಳನ್ನು ದಯಪಾಲಿಸಿ ಇಸ್ರಾಯೇಲರನ್ನು ಆಳುವುದಕ್ಕೆ ನಿನ್ನನ್ನು ನೇಮಿಸಲಿ. ಯೆಹೋವನು ಮೋಶೆಯ ಮುಖಾಂತರವಾಗಿ ಇಸ್ರಾಯೇಲರಿಗೆ ಕೊಟ್ಟ ವಿಧಿನ್ಯಾಯಗಳನ್ನು ನೀನು ಕೈಕೊಳ್ಳುವುದಾದರೆ ಸಫಲನಾಗುವಿ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ಇಗೋ, ನಾನು ಬಹು ಪ್ರಯಾಸಪಟ್ಟು ಯೆಹೋವನ ಆಲಯಕ್ಕೋಸ್ಕರ. ಇಲ್ಲಿ ದಾವೀದನು ಹೇಳುತ್ತಾನೆ, ದೇವರ ಆಲಯಕ್ಕೋಸ್ಕರ,
ಬಹು ಪ್ರಯಾಸಪಟ್ಟಿದ್ದೇನೆಂದು. ಹೌದು, ದೇವರ ಆಲಯಕ್ಕಾಗಿ ಅವನು ಏನೆಲ್ಲ ತಯಾರು ಮಾಡಿದನೆಂದು ನೋಡುವ. 1,00,000 ತಲಾಂತು ಬಂಗಾರವನ್ನು. ಅದೆಷ್ಟು? 1,00,000 ತಲಾಂತು ಬಂಗಾರ ಅಂದರೆ 4,000 ಟನ್ ಬಂಗಾರ. ಈಗಿನ ಕಾಲದಲ್ಲಿ ಯಾವುದೇ ದೇಶವು ಇಷ್ಟೊಂದು ಬಂಗಾರವನ್ನು ಮೀಸಲಿಡಬಹುದೆಂದು ನಾನು ನಂಬುವುದಿಲ್ಲ, ಮತ್ತು ಇರಲೂಬಹುದು. ಆದರೆ ಇಲ್ಲಿ ಒಬ್ಬ ಮನುಷ್ಯನು ದೇವಾಲಯವನ್ನು ಕಟ್ಟಲು ಇಷ್ಟೊಂದು ಬಂಗಾರದೊಂದಿಗೆ ಸಿದ್ಧತೆ ಮಾಡುತ್ತಾನೆ. 10,00,000 ತಲಾಂತು ಬೆಳ್ಳಿಯನ್ನು, ಲೆಕ್ಕವಿಲ್ಲದಷ್ಟು ತಾಮ್ರ, ಕಬ್ಬಿಣ ಇವುಗಳನ್ನು. ಹೌದು, ಇಂಥ ಮನುಷ್ಯನು ತನ್ನ ಬಗ್ಗೆ ಏನು ಹೇಳುತ್ತಾನೆ? ನಾನು ದರಿದ್ರನೂ ದಿಕ್ಕಿಲ್ಲದವನೂ ಆಗಿದ್ದೇನೆ. ಹೌದು, ದೇವರು ಕೊಟ್ಟ ಐಶ್ವರ್ಯ, ಸಂಪತ್ತು, ಶ್ರೀಮಂತಿಕೆ ಅವನ ಆತ್ಮವನ್ನು ತುಂಬಲಿಲ್ಲ. ನೀವೊಂದು ಅಭಿವೃದ್ಧಿಯನ್ನು, ದೈವಿಕ ಅಭಿವೃದ್ಧಿಯನ್ನು ಅನುಭವಿಸಲು ನೀವು ಸ್ವಾಭಾವಿಕವಾದ ಅಭಿವೃದ್ಧಿಯನ್ನು ಹೊಂದಬಹುದು. ನಿಮ್ಮ ಕಠಿಣವಾದ ದುಡಿತದಿಂದ, ನಿಮ್ಮ ಜ್ಞಾನದಿಂದ ನೀವು ಗಳಿಸಿರಬಹುದು. ಈ ಪ್ರಪಂಚದ ರಾಜಕುಮಾರನಿಂದ ನೀವು ಸಂಪತ್ತನ್ನು ಪಡೆಯಬಹುದು, ಹಾಗೂ ನೀವು ದೈವಿಕ ಸಂಪತ್ತನ್ನು ಪಡೆಯಬಹುದು. ಯಾರು ದೈವಿಕ ಸಂಪತ್ತನ್ನು ಪಡೆಯುತ್ತೀರಿ, ಅದು ಮೊತ್ತ ಮೊದಲು ದೇವರ ಆಲಯಕ್ಕೆ ಸೇರಬೇಕು, ದೇವರ ಕೆಲಸಕ್ಕಾಗಿ, ಆತನ ರಾಜ್ಯಗೋಸ್ಕರ. ಯಾಕೆಂದರೆ ನಮ್ಮ ದೇವರು ಆತನ ರಾಜ್ಯದ ಬಗ್ಗೆ ಆಧಾರಿತ ದೇವರಾಗಿದ್ದಾರೆ. ದೇವರ ಆದ್ಯತೆ ಯಾವಾಗಲೂ ಆತನ ರಾಜ್ಯಕ್ಕೋಸ್ಕರವಾಗಿದೆ. ಅನೇಕ ಸಲ ದೇವರು ತನ್ನ ಮಕ್ಕಳನ್ನು ಅಭಿವೃದ್ಧಿಪಡಿಸುತ್ತಾರೆ. ಆಗ ಅವರು ಅವರದೇ ಮನೆ, ಕಾರು, ಅಂತಹದೇ ಅವರದೇ ವಿಷಯಗಳ ಚಿಂತನೆಯಲ್ಲಿರುತ್ತಾರೆ. ಹಾಗೂ ದೇವರು ಕೊಟ್ಟ ಆ ಅಭಿವೃದ್ಧಿಯ ಉದ್ದೇಶವನ್ನು ಅವರು ಅರ್ಥ ಮಾಡಿಕೊಳ್ಳುವುದರಲ್ಲಿ ತಪ್ಪಿ ಹೋಗುತ್ತಾರೆ. ಅವರು ಅವರ ಆತ್ಮವನ್ನು ಹಣದಿಂದ ಪಡೆಯಬಹುದಾದ ವಿಷಯಗಳಿಂದ ತುಂಬಿಸುತ್ತಾರೆ. ಆದರೆ ಇಲ್ಲಿ ದಾವೀದ ಅರಸನು ಇಷ್ಟೊಂದು ಐಶ್ವರ್ಯವನ್ನು ಹೊಂದಿಕೊಂಡು ಇದ್ದರೂ ದೇವರಲ್ಲಿ ಹೇಳುತ್ತಾನೆ, ನಾನು ದರಿದ್ರನೂ ದಿಕ್ಕಿಲ್ಲದವನೆಂದು. ಆದರೆ ಅವನು ಹೇಳುತ್ತಾನೆ, ನನ್ನ ಆತ್ಮವು ನಿನಗಾಗಿ ಹಂಬಲಿಸುತ್ತದೆ. ನೀನು ನನ್ನ ಆತ್ಮವನ್ನು ತುಂಬಿಸದೇ ಇದ್ದರೆ ಅದು ಬರಿದಾಗಿಯೇ ಇರುತ್ತದೆ. ಅದು ಬಾಯಾರಿದೆ, ಅದರೊಳಗೆ ಹಸಿವಿದೆ. ನಾನು ನನ್ನ ಕಠಿಣ ಶ್ರಮದಿಂದ ಗಳಿಸಿದೆಲ್ಲವುಗಳಿಂದ ನನ್ನ ಆತ್ಮವನ್ನು ತುಂಬಿಸಲು ಸಾಧ್ಯವಾಗಲಿಲ್ಲ, ಮತ್ತು ಆ ಎಲ್ಲ ಸಮೃದ್ಧಿಯಿಂದ ನನ್ನ ಆತ್ಮವು ತುಂಬದಂತೆ ಆಯ್ಕೆ ಮಾಡಿದ್ದಾನೆ. ಇವು ಯಾವುವೂ ನನಗೆ ತೃಪ್ತಿಯನ್ನು ನೀಡುವುದಿಲ್ಲ, ಸರಿಯಲ್ಲವೇ? ದಾವೀದ ಅರಸನ ಸಂಪತ್ತನ್ನು, ಐಶ್ವರ್ಯವನ್ನು ನೋಡಿದ್ದೀರಲ್ಲವೇ? ಹೌದು. ವಾಕ್ಯವನ್ನು ಮುಂದುವರಿಸಿ ಓದಿದರೆ ನಾವು ನೋಡುತ್ತೇವೆ, ಕಲ್ಲು ಮತ್ತು ಮರಗಳನ್ನು ಕೂಡಿಸಿದ್ದೇನೆ, ನೀನು ಇದಕ್ಕೆ ಇನ್ನೂ ಹೆಚ್ಚು ಕೂಡಿಸಬೇಕು. ಇದಲ್ಲದೆ ಕಟ್ಟುವ ಕೆಲಸಕ್ಕಾಗಿ ಬೇಕಾದಷ್ಟು ಕಲ್ಲು ಕುಟಿಗರು, ಶಿಲ್ಪಿಗಳು, ಬಡಗಿಗಳು, ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣಗಳ ಎಲ್ಲ ತರಹದ ಕೆಲಸವನ್ನು ಮಾಡುವುದರಲ್ಲಿ ಜಾಣರು ನಿನ್ನೊಂದಿಗಿರುತ್ತಾರೆ. ಅವರನ್ನು ಎಣಿಸಲು ಸಾಧ್ಯವಿಲ್ಲ ಎಂದು ಸಿದ್ಧನ ಕೆಲಸಕ್ಕೆ ಕೈ ಹಾಕು, ಯೆಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿದನು. ಇಲ್ಲಿ ಈ ಮನುಷ್ಯನು ಮಾಡಿದ ಸಿದ್ಧತೆಯ ಬಗ್ಗೆ ತಿಳಿಸುತ್ತದೆ. ನಾವು ಸೊಲೊಮೋನನು ದೇವಾಲಯ ಕಟ್ಟಿದ್ದಾನೆಂದು
ಎಲ್ಲ ಹೊಗಳಿಕೆಯನ್ನು ಅವನಿಗೆ ನೀಡುತ್ತೇವೆ. ಏನೂ ಇಲ್ಲದೆ ದೇವಾಲಯ ಮೇಲೇರಿ ಬರುವುದಿಲ್ಲ. ಅನೇಕ ಜನರು ಇದಕ್ಕೋಸ್ಕರ ದುಡಿದಿದ್ದಾರೆ, ಅದರ ತಯಾರಿಗೋಸ್ಕರ. ಅಕಸ್ಮಾತ್ತಾಗಿ ಒಂದು ದಿನ ಸೊಲೊಮೋನನಿಗೆ ಬಂಗಾರ ಸಿಕ್ಕಿದರೂ ಅದರ ಮೇಲೆ ಕೆಲಸವನ್ನು ಮಾಡಲು ಕೌಶಲ್ಯಭರಿತರಾದ ಜನರು ಬೇಕು. ಹೌದು, ಚಿನ್ನ, ಬೆಳ್ಳಿ, ತಾಮ್ರ, ಅದೆಲ್ಲದರ ಕೆಲಸವನ್ನು ಮಾಡಲು ಕೌಶಲ್ಯವುಳ್ಳ ಜನರು ಬೇಕು. ದಾವೀದನು ವಸ್ತುಗಳನ್ನು ಮಾತ್ರ ಸಂಗ್ರಹಿಸಿ ಇಡಲಿಲ್ಲ, ಅದರ ಜೊತೆ ಕೆಲಸ ಮಾಡಲು ಬೇಕಾಗಿರುವ ಕುಶಲತೆಯಿಂದ ಕೂಡಿದ ಜನರನ್ನು ಒಟ್ಟು ಮಾಡಿ ಇಟ್ಟಿದ್ದಾನೆ. ಸುವಾರ್ತೆಯ ಕೆಲಸಕ್ಕೆ ಆರ್ಥಿಕ ಸಹಾಯ ಮಾತ್ರವಲ್ಲ, ಕೌಶಲ್ಯಭರಿತರಾದ ಜನರು, ದೇವ ಸೇವಕರು ತಯಾರಿರಬೇಕು. ಆಮೇನ್, ಸರಿಯಲ್ಲವೇ? ಹೌದು. ಆದುದರಿಂದ ಈ ಜನರು ತಮ್ಮ ಕೌಶಲ್ಯತೆಯನ್ನು ವೃದ್ಧಿಸಲು ಅವರಿಗೆ ತರಬೇತಿಯ ಅಗತ್ಯವಿದೆ. ತಮ್ಮ ಕುಶಲತೆಯಿಂದ ಕೆಲಸ ಮಾಡಲು ಅದರಲ್ಲಿ ಪ್ರಯತ್ನವಿದೆ, ಕೆಲಸವಿದೆ, ಸರಿಯಲ್ಲವೇ? ಕೌಶಲ್ಯಭರಿತರಾದ ಮನುಷ್ಯರು. ಆ ರೀತಿಯ ಹಸಿವು ದಾವೀದನಲ್ಲಿದ್ದ ಕಾರಣ ದೇವರು ಕ್ರಿಸ್ತನನ್ನು ಅವನಿಗೆ ಪ್ರಕಟಪಡಿಸಿದನು. ಯೇಸುವಿನ ಮರಣದ ಬಗ್ಗೆ, ಅದಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಅವನು ವಿವರಿಸಿದ ರೀತಿ ನೋಡಿದರೆ ಅವನದನ್ನು ತನ್ನ ಕಣ್ಣಲ್ಲಿ ನೋಡಿದ ಹಾಗೆ ವಿವರಿಸಿದ್ದಾನೆ, ಸರಿಯಲ್ಲವೇ? ಆಮೇನ್. ಕೀರ್ತನೆ 22 ವಾಕ್ಯ 12. ಬಹಳ ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ, ಬಾಷಾನಿನ ಬಲವುಳ್ಳ ಹೋರಿಗಳು ನನ್ನನ್ನು ಮುತ್ತಿಕೊಂಡಿವೆ. ಅವರು ಗರ್ಜಿಸುವ ಉಗ್ರ ಸಿಂಹಗಳಂತೆ ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ. ಬಹಳ ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ, ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ. ಮುಂದುವರಿಸುವ, ನಾನು ಒಯ್ಯಲ್ಪಟ್ಟ ನೀರಿನಂತಿದ್ದೇನೆ. ಹೌದು, ನಾನು ಒಯ್ಯಲ್ಪಟ್ಟ ನೀರಿನಂತಿದ್ದೇನೆ. ಅವರ ರಕ್ತದ ಕೊನೆಯ ಬಿಂದು ಸಹ ಸುರಿಸಿದ್ದಾರೆ, ಸರಿಯಲ್ಲವೇ? ಶತಮಾನಗಳ, ನೂರಾರು ವರ್ಷಗಳ ಮೊದಲು ದಾವೀದನು ಕಾಲ್ವರಿ ಬೆಟ್ಟದಲ್ಲಿ ನಡೆಯುವುದನ್ನು ನೋಡುತ್ತಾನೆ. ಬಹಳ ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ, ಬಾಷಾನಿನ ಬಲವುಳ್ಳ ಹೋರಿಗಳು ನನ್ನನ್ನು ಮುತ್ತಿಕೊಂಡಿವೆ. ಅವರು ಗರ್ಜಿಸುವ ಉಗ್ರ ಸಿಂಹಗಳಂತೆ ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ. ನಾನು ಹೊಯ್ಯಲ್ಪಟ್ಟ ನೀರಿನಂತಿದ್ದೇನೆ. ನನ್ನ ಎಲುಬುಗಳೆಲ್ಲ ಕೀಲು ತಪ್ಪಿದೆ. ಹೌದು, ನನ್ನ ಎಲುಬುಗಳೆಲ್ಲ ಸಡಿಲಿ ಹೋಗಿವೆ, ಹೌದಲ್ಲವೇ? ವೈದ್ಯಕೀಯ ರಂಗದಲ್ಲಿರುವವರಿಗೆ ತಿಳಿದಿದೆ ಶಿಲುಬೆ ಮೇಲೆ ನೇತಾಡುವಾಗ ಏನಾಗುತ್ತದೆಂದು. ಎಲ್ಲ ಕೀಲುಗಳು ಸಡಿಲಗೊಳ್ಳುತ್ತವೆ. ದಾವೀದನು ಇಂಥ ಅನುಭವದಲ್ಲಿ ಹಾದು ಹೋಗಿದ್ದಾನೆಯೇ? ಬೈಬಲ್ನಲ್ಲಿ ಪೂರ್ವ ಸಿದ್ಧಾಂತ, ಸ್ಯಾಮುವೆಲ್, ಕೀರ್ತನೆ, ಈ ಯಾವುದಾದರೂ ಗ್ರಂಥಗಳಲ್ಲಿ ದಾವೀದನ ಇಂತಹ ಅನುಭವದ ಬಗ್ಗೆ ಬರೆದಿದೆಯೇ? ಎಲ್ಲಿಯಾದರೂ ದಾವೀದನ ಎಲುಬುಗಳು ಕೀಲುಗಳಿಂದ ಸಡಿಲಗೊಂಡಿವೆಯೇ? ಇಲ್ಲ. ದಾವೀದನು ಒಬ್ಬ ಪ್ರವಾದಿಯಾಗಿ ಬರೆಯುತ್ತಾನೆ, ಒಬ್ಬ ಅರಸನಾಗಿ, ಯಾಜಕನಾಗಿ ಮಾತ್ರವಲ್ಲ, ಪ್ರವಾದಿಯಾಗಿ. ಒಬ್ಬ ಪ್ರವಾದಿಯು ವಿಷಯಗಳನ್ನು ನೋಡುತ್ತಾನೆ ಮತ್ತು ಬರೆಯುತ್ತಾನೆ. ಕಲ್ವಾರಿ ಬೆಟ್ಟದಲ್ಲಿ ಏನು ನಡೆಯುತ್ತದೆ ಎಂದು ದಾವೀದನು ಬರೆಯುತ್ತಾನೆ. ನನ್ನ ಹೃದಯ ಮೇಣದಂತೆ ನನ್ನಲ್ಲಿ ಕರಗಿ ಹೋಗಿದೆ, ನನ್ನ ಶಕ್ತಿಯು ಗೋಕಿಯ ಹಾಗೆ ಒಣಗಿ ಹೋಗಿದೆ, ನನ್ನ ನಾಲಗೆಯು ಬಾಯಿಯ ಅಂಗಳಕ್ಕೆ ಹತ್ತಿ ಹೋಗಿದೆ.
ಹೌದು, ನನ್ನ ನಾಲಿಗೆಯು ಅಂಗಳಕ್ಕೆ ಹತ್ತಿ ಹೋಗಿದೆ. ಯೇಸು ಹೇಳಿದರು, ನನಗೆ ಬಾಯಾರಿಕೆಯಾಗಿದೆ. ಅವರು ಆತನಿಗೆ ಹುಳಿರಸವನ್ನು ನೀಡಿದರು. ಹೌದಲ್ಲವೇ? ದಾವೀದನು ಹೇಳುತ್ತಾನೆ, ನನ್ನ ನಾಲಿಗೆಯು ಅಂಗಳಕ್ಕೆ ಹತ್ತಿ ಹೋಗಿದೆ. ವಾಕ್ಯವನ್ನು ಮುಂದುವರಿಸುವ. ನೀನು ನನ್ನನ್ನು ಮಣ್ಣಿಗೆ ಸೇರಿಸುತ್ತಿ, ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ, ನನ್ನ ಕೈಕಾಲುಗಳನ್ನು ತಿವಿದಿದ್ದಾರೆ. ಹೌದು, ಅವರು ನನ್ನ ಕೈಕಾಲುಗಳನ್ನು ತಿವಿದಿದ್ದಾರೆ. ದಾವೀದನ ಕೈಗೆ ಎಂದಾದರೂ ತಿವಿದಿದ್ದಾರೆಯೇ? ಅವನ ಕಾಲುಗಳನ್ನು ತಿವಿದಿದ್ದಾರೆಯೇ? ಇಲ್ಲ. 100 ವರ್ಷಗಳ ಮೊದಲು ದಾವೀದನು ಇದೆಲ್ಲವನ್ನು ನೋಡುತ್ತಾನೆ ಮತ್ತು ಬರೆಯುತ್ತಾನೆ. ಒಬ್ಬನು ಒಂದು ಚಲನಚಿತ್ರ ನೋಡಿ ವಿವರಿಸುವ ಹಾಗೆ ಅವನು ವಿವರಿಸುತ್ತಾನೆ. ಹೌದು, ದಾವೀದನು ವಿವರಿಸುತ್ತಾನೆ. ನನ್ನ ಎಲುಬುಗಳ ಕೀಲುಗಳು ಸಡಿಲಗೊಂಡಿವೆ, ನನ್ನ ನಾಲಿಗೆಯು ಅಂಗಳಕ್ಕೆ ತಾಗಿದೆ, ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ, ನನ್ನನ್ನು ಮುತ್ತಿಕೊಂಡಿವೆ, ನನ್ನ ಕೈಕಾಲುಗಳನ್ನು ತಿವಿದಿದ್ದಾರೆ ಮತ್ತು ನನ್ನ ಮೇಲುದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ, ನನ್ನ ಅಂಗಿಗಾಗಿ ಚೀಟು ಹಾಕುತ್ತಾರೆ. ಆಮೆನ್. ಹೌದು, ನನ್ನ ಮೇಲೊದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ, ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ. ಯಾರ ಬಟ್ಟೆಗಳಿಗಾಗಿ ಅವರು ಚೀಟು ಹಾಕುತ್ತಾರೆ? ಯೇಸುವಿನ ಬಟ್ಟೆಗೆ ಚೀಟು ಹಾಕುತ್ತಾರೆ. ದಾವೀದನು ಇದನ್ನು 100 ವರ್ಷಗಳ ಮೊದಲು ನೋಡುತ್ತಾನೆ ಮತ್ತು ಬರೆದಿಡುತ್ತಾನೆ ಮತ್ತು ಪ್ರವಾದಿಸುತ್ತಾನೆ. ದೇವರು ಯಾಕೆ ಇಷ್ಟೆಲ್ಲವನ್ನು ಈ ಮನುಷ್ಯನಿಗೆ ಪ್ರಕಟಪಡಿಸುತ್ತಾನೆ? ಯಾಕೆಂದರೆ ದೇವರ ರಾಜ್ಯಗೋಸ್ಕರ ಅವನಿಗಿದ್ದ ಹಸಿವೆಗೋಸ್ಕರ. ಹೌದು, ದೇವರ ರಾಜ್ಯಗೋಸ್ಕರ ಅವನಿಗಿದ್ದ ದಾಹಕ್ಕೋಸ್ಕರ. ಸರಿಯಲ್ಲವೇ? ಆಮೆನ್. ಕೀರ್ತನೆ 16 ವಾಕ್ಯ 10. ಏಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಭಕ್ತನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ. ಹೌದು, ಇಲ್ಲಿ ದಾವೀದನು ಹೇಳುತ್ತಾನೆ ಯೇಸುವಿನ ಪುನರುತ್ಥಾನವನ್ನು. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ದಾವೀದನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ ಎಂದು ಮಾತ್ರ ಹೇಳುವುದಿಲ್ಲ, ಅವನು ಹೇಳುತ್ತಾನೆ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಆಮೆನ್. ಈಗ ಕೊಲೊಸ್ಸೆಯವರಿಗೆ ಅಧ್ಯಾಯ 3 ವಾಕ್ಯ 1 ಓದುವ. ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದಾದರೆ ಮೇಲಿನವುಗಳನ್ನೇ ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದಾನೆ. ಯೇಸು ಕ್ರಿಸ್ತನು ಎಲ್ಲಿದ್ದಾನೆ? ದೇವರ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ. ದಾವೀದನು ಪ್ರವಾದಿಸುತ್ತಾನೆ, ಪಾತಾಳದಿಂದ ನೀನು ನನ್ನನ್ನು ಬಿಡಿಸುತ್ತಿ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಇಬ್ರಿಯರಿಗೆ ಅಧ್ಯಾಯ 12 ವಾಕ್ಯ 2. ನಂಬಿಕೆಯನ್ನು ಹುಟ್ಟಿಸುವಾತನು ಪರಿಪೂರ್ಣಗೊಳಿಸುವಾತನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸಹನೆಯಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅಪಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು
ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ಯೇಸು ಎಲ್ಲಿ ಕೂತಿದ್ದಾನೆ? ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ಸರಿಯಲ್ಲವೇ? ದಾವೀದನು ಅದನ್ನು ನೋಡುತ್ತಾನೆ. ನಾನು ಹೇಳುವುದು ನಿಮಗೆ ಅರ್ಥವಾಗುತ್ತದಲ್ಲವೇ? ಆಮೇನ್. ಅಷ್ಟೊಂದು ವಿವರವಾಗಿ ಈ ಅರಸನು ಅದೆಲ್ಲವನ್ನು ನೋಡಿ ಪ್ರವಾದಿಸುತ್ತಾನೆ. ಯಾಕೆಂದರೆ ಅವನ ಹಸಿವಿನಿಂದಾಗಿ. ದೇವರಿಗೋಸ್ಕರ ಅವನಲ್ಲಿದ್ದ ಹಸಿವು ಬೇರೆ ಯಾವುದೂ ಅವನಿಗೆ ಮುಖ್ಯವಲ್ಲ. ಅವನಿಗೆ ಮುಖ್ಯವಾಗಿ ಬೇಕಾದುದು ದೇವರು. ದಾವೀದನು ತನ್ನ ಆತ್ಮವನ್ನು ಹೇಗೆ ಸೊಲೊಮೋನನು ತನ್ನ ಜೀವನವನ್ನು ತುಂಬಿಸಿದ್ದಾನೆ ಅದೇ ರೀತಿ ತುಂಬಿಸಬಹುದಿತ್ತು. ಆದರೆ ಅವನು ಆಯ್ಕೆ ಮಾಡಿದ್ದು ಹಾಗೆ ತನ್ನ ಆತ್ಮವನ್ನು ತುಂಬಿಸುವುದಿಲ್ಲವೆಂದು. ಸೊಲೊಮೋನನಿಗೆ ಲಭ್ಯವಿರುವುದೆಲ್ಲವೂ ದಾವೀದನಿಗೂ ಲಭ್ಯವಾಗಿತ್ತು. ಸರಿಯಲ್ಲವೇ? ಹೇಗೆ ಸೊಲೊಮೋನನು ಮಾಡಿದನು ಅದೇ ರೀತಿ ದಾವೀದನಿಗೂ ಮಾಡಿ ತನ್ನ ಆತ್ಮವನ್ನು ತುಂಬಿಸಬಹುದಿತ್ತು. ಆದರೆ ದಾವೀದನು ಆ ರೀತಿ ಮಾಡಲಿಲ್ಲ. ಆತನು ಒಂದು ನಿರ್ಧಾರವನ್ನು ಮಾಡಿದನು. ಆದುದರಿಂದ ನಾನು ಹೇಳಿದ್ದು, ನಿನ್ನ ಹಸಿವಿನ ಹಂತವನ್ನು ನೀನೇ ಆಯ್ಕೆ ಮಾಡಬೇಕೆಂದು. ಹೌದು, ದೇವರನ್ನು ಹಂಬಲಿಸುವ, ಆತನನ್ನು ಹುಡುಕುವ ಆಯ್ಕೆಯ ಹಂತವನ್ನು ನೀವೇ ನಿರ್ಧರಿಸಬೇಕು. ಸೊಲೊಮೋನನಿಗೂ ದಾವೀದನಿಗೂ ಒಂದೇ ರೀತಿಯ ಸ್ಥಾನಮಾನವಿತ್ತು. ದಾವೀದನು ದೇವರನ್ನು ಹುಡುಕಲು, ಹಂಬಲಿಸಲು, ಆತನ ಪ್ರಸನ್ನತೆಯನ್ನು ಹುಡುಕುವ ಆಯ್ಕೆಯನ್ನು ಮಾಡುತ್ತಾನೆ. ಆದರೆ ಸೊಲೊಮೋನನು ಹೇಳುತ್ತಾನೆ, ನನಗೆ ತಡೆ ಹಿಡಿಯಲು ಸಾಧ್ಯವಾದುದೆಲ್ಲವನ್ನು ನಾನು ಪಡೆದೆನು. ಸರಿಯಲ್ಲವೇ? ಆಮೇನ್. ನಾನು ಮತ್ತು ನೀವು ಯಾವುದರಿಂದ ನಮ್ಮ ಆತ್ಮವನ್ನು ತುಂಬಿಸುತ್ತೇವೆ ಅದು ಮುಖ್ಯವಾಗಿದೆ. ಒಂದು ವೇಳೆ ನೀವು ಮಾಧ್ಯಮಗಳಿಂದ ನಿಮ್ಮ ಆತ್ಮವನ್ನು ತುಂಬಿಸಿದರೆ ನೀವು ಎಂದಿಗೂ ದೇವರ ಬಗ್ಗೆ ಆಸಕ್ತಿಯನ್ನು ಹೊಂದುವುದಿಲ್ಲ. ಯಾಕೆಂದರೆ ನಿಮ್ಮ ಆತ್ಮವು ಈಗಾಗಲೇ ತುಂಬಿಕೊಂಡಿದೆ. ನಿಮ್ಮ ಆತ್ಮಕ್ಕೆ ತೃಪ್ತಿ ಕೊಡುವ ಆ ಲೌಕಿಕ ವಸ್ತುಗಳಿಂದ ನೀವು ಬೇರ್ಪಟ್ಟು ನೀವು ದೇವರ ಕಡೆಗೆ ನೋಡಿ ಅವರನ್ನು ಹುಡುಕಿದರೆ ನೀವು ದೇವರಿಗೋಸ್ಕರ ಹಸುವಿನಿಂದ ಇರುವ ಜನಾಂಗದ ಜೊತೆ ಇರುತ್ತೀರಿ. ನೀವು ದೇವರ ಮಹಿಮೆಯನ್ನು ಹೊತ್ತುಕೊಳ್ಳುತ್ತೀರಿ. ಆಮೇನ್. ನಿಮ್ಮ ಆತ್ಮ ಮತ್ತು ನಿಮ್ಮನ್ನು ತೃಪ್ತಿಪಡಿಸುವ ಎಲ್ಲವನ್ನು ಬಿಟ್ಟು ಬಿಟ್ಟರೆ, ದೇವರಿಗೋಸ್ಕರ ಅವರನ್ನು ಹುಡುಕಿದರೆ, ನೀವು ಮೊದಲೇ ನಿಮ್ಮ ಆತ್ಮವನ್ನು ತುಂಬಿಸಿ ದೇವರೇ ನನ್ನನ್ನು ತುಂಬಿಸಿರಿ ಅಂದರೆ ಅದು ಸಾಧ್ಯವಿಲ್ಲ. ನೀವು ಈಗಾಗಲೇ ತುಂಬಿಕೊಂಡಿದ್ದೀರಿ. ಅದು ಹೇಗೆಂದರೆ, ಒಂದು ತುಂಬಿಕೊಂಡ ಸೀಸೆ ಹಾಗೆ, ಪಾತ್ರೆಯ ಹಾಗೆ. ನಿಮ್ಮ ಬಾಯಿಂದ ಹೇಳಬಹುದು, ನನ್ನನ್ನು ತುಂಬಿಸಿರಿ ತುಂಬಿಸಿರಿ ದೇವರೇ ಎಂದು. ಹಾಗೂ ಅದಕ್ಕೆ ಸಂಬಂಧಪಟ್ಟ ಅನೇಕ ಗೀತೆಗಳನ್ನು ನೀವು ಹಾಡಬಹುದು. ಆದರೆ ಆತ್ಮವು, ನಿಮ್ಮ ಆತ್ಮವು ಮೊದಲೇ ತುಂಬಿಕೊಂಡಿದೆ. ಅದು ತುಂಬಿಕೊಂಡಿದ್ದ ಪಾತ್ರೆಯನ್ನು ತುಂಬಿಸಿದ ಹಾಗೆ. ಆ ನೀರು ಎಲ್ಲಿ ಹೋಗುತ್ತದೆ? ಅದು ಹರಿದು ಚರಂಡಿ ಸೇರುತ್ತದೆ. ಸರಿಯಲ್ಲವೇ? ಆದುದರಿಂದ ನೀವು ಭಾವಿಸುತ್ತೀರಾ, ದೇವರು ತನ್ನ ಆಶೀರ್ವಾದಗಳನ್ನು, ನಿತ್ಯ ಕಾಲದ ಆಶೀರ್ವಾದಗಳನ್ನು ಸುರಿಸಿ ವ್ಯರ್ಥ ಮಾಡುತ್ತಾರೆಂದು? ನಿಮ್ಮ ಆತ್ಮವು ಬರಿದಾಗಬೇಕು. ಒಂದು ಹಸಿದ ಆತ್ಮಕ್ಕೆ
ಕೈವಸ್ತುವು ಸಿಹಿಯಾಗಿರುತ್ತದೆ, ಆದರೆ ತುಂಬಿಕೊಂಡಿದ್ದ ಆತ್ಮಕ್ಕೆ ಜೇನುತುಪ್ಪ ಸಹ ಅಸಹ್ಯವಾಗಿರುತ್ತದೆ. ಸರಿಯಲ್ಲವೇ? ಆಮೆನ್. ಪ್ರಕಟಣೆ ಅಧ್ಯಾಯ 3 ವಾಕ್ಯ 20. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಧ್ವನಿಯನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಆಮೆನ್. ಯೇಸುವು ಹೇಳುತ್ತಾರೆ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ನಿಮ್ಮ ಹೃದಯದ ಬಾಗಿಲನ್ನು. ದೇವರ ವಾಕ್ಯವು ಮುಂದುವರಿಸುತ್ತಾ ಹೇಳುತ್ತದೆ, ಯಾರಾದರೂ ನನ್ನ ಶಬ್ದವನ್ನು ಕೇಳಿ. ಹೇಗೆ ಒಂದು ಹೃದಯವು ದೇವರು ಬಾಗಿಲು ಬಡಿಯುವ ಶಬ್ದವನ್ನು ಕೇಳದೇ ಇರುವುದು? ಈಗಾಗಲೇ ಲೌಕಿಕ ಶಬ್ದಗಳಿಂದ ಮುಳುಗಿ ಹೋದ ಹೃದಯಕ್ಕೆ ಮಾತ್ರ ಇದು ಸಾಧ್ಯ. ಪ್ರಾಪಂಚಿಕ ವಸ್ತುಗಳಿಂದ ಆ ಹೃದಯವು ಈಗಾಗಲೇ ಪ್ರಪಂಚದಲ್ಲಿ ಮುಳುಗಿ ಹೋಗಿದೆ, ಅಥವಾ ಪ್ರಾಪಂಚಿಕ ವಸ್ತುಗಳಿಂದ ಅದು ಖಂಡಿತವಾಗಿಯೂ ದೇವರ ಶಬ್ದವನ್ನು ಕೇಳಲು ಸಾಧ್ಯವಿಲ್ಲ. ದೇವರು ಮಾತಾಡಲು ಪ್ರಯತ್ನಿಸುವಾಗ, ಸರಿಯಲ್ಲವೇ? ಪ್ರಾಪಂಚಿಕ ಲೌಕಿಕ ವಿಷಯಗಳಿಂದ ಮುಳುಗಿರುವ ಆತ್ಮವು ಎಂದಿಗೂ ದೇವರ ಬಡಿಯುವಿಕೆಯ ಶಬ್ದವನ್ನು ಕೇಳುವುದಿಲ್ಲ. ಯೇಸು ಹೇಳುತ್ತಾರೆ, ಯಾರಾದರೂ ಕೇಳಿದರೆ. ನಿಮ್ಮ ಹೃದಯವು ತುಂಬಿಕೊಂಡಿದ್ದರೆ ನಿಮ್ಮ ಕೇಳುವ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ. ಸರಿಯಲ್ಲವೇ? ಆಮೆನ್. ಹಾಲೆಲೂಯ. ಕೀರ್ತನೆ 63 ವಾಕ್ಯ 1. ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನನ್ನ ಆತ್ಮವು ನಿನಗಾಗಿ ಹಂಬಲಿಸುತ್ತದೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಶರೀರವು ನಿನಗಾಗಿ ದಾಹಗೊಳ್ಳುತ್ತದೆ. ಹೌದು, ಇಲ್ಲಿ ನೀವು ನೋಡಿ, ಆ ಹಸಿವು ಬಾಯಾರಿಕೆ ವಿಷಯವಾಗಿ ದಾವೀದನು ಹೇಗೆ ಮಾತಾಡುತ್ತಾನೆ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಅಂಥದೇ ಸಂಗತಿಗಳು ಹೊರಬರುತ್ತವೆ. ಆಮೆನ್. ಕೀರ್ತನೆ 107 ವಾಕ್ಯ 9. ಆತನು ಬಾಯಾರಿದವರ ಆಸೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ. ಆಮೆನ್. ಹೌದು, ಆತನು ಬಾಯಾರಿದವರ ಆಸೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ. ಹಾಲೆಲೂಯ. ನಿಮ್ಮ ಹೃದಯವು ಇಂದು ಹಂಬಲಿಸುತ್ತದೆಯೇ ದೇವರಿಗೋಸ್ಕರ? ನಿಮ್ಮ ಹೃದಯವು ಇಂದು ಹಸಿದಿದೆಯೇ ದೇವರಿಗೋಸ್ಕರ? ದೇವರ ವಾಕ್ಯ ಹೇಳುತ್ತದೆ, ಆತನು ಬಾಯಾರಿದವರ ಆಸೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ. ಹಾಲೆಲೂಯ. ಆಮೆನ್. ಯೇಸುವೇ ಸ್ತೋತ್ರ. ಯಾರೆಲ್ಲ ನಿಮ್ಮ ಜೀವನವನ್ನು ಯೇಸುವಿಗೆ ಸಮರ್ಪಿಸಲು ಆಶಿಸುತ್ತೀರಿ, ಅವರು ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಮಾಡಿರಿ. ಯೇಸುವೇ, ನಾನು ನನ್ನ ಜೀವನವನ್ನು ನಿನಗೆ ಸಮರ್ಪಿಸುತ್ತೇನೆ. ನಾನು ಒಬ್ಬ ಪಾಪಿ ಎಂದು ಅರಿತುಕೊಳ್ಳುತ್ತೇನೆ. ನೀನು ನನಗಾಗಿ ಶಿಲುಬೆಯಲ್ಲಿ ನನ್ನ ಪಾಪಗೋಸ್ಕರ ಮರಣ ಹೊಂದಿದ್ದಕ್ಕೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿನ್ನ ರಕ್ತದಲ್ಲಿ ನನ್ನ ಪಾಪಗಳಿಗೆ ಕ್ಷಮೆ ಉಂಟು. ನೀನು ನನ್ನ ಪಾಪಗೋಸ್ಕರ ಶಿಲುಬೆಯ ಮರಣವನ್ನು ಹೊಂದಿದ್ದೀರೆಂದು ನಾನು ನಂಬುತ್ತೇನೆ. ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿರಿ.
ನನ್ನ ಪಾಪಗಳನ್ನು ಕ್ಷಮಿಸಿರಿ. ನಾನು ಪಾಪವನ್ನು, ಲೋಕವನ್ನು, ಸೈತಾನನನ್ನು ತಿರಸ್ಕರಿಸುತ್ತೇನೆ ಯೇಸುವಿನ ನಾಮದಲ್ಲಿ. ಯೇಸುವೇ, ನನ್ನಲ್ಲಿ ಬನ್ನಿರಿ. ನನ್ನಲ್ಲಿ ನೀವು ಬರಲು ಅಡ್ಡಿ ಮಾಡುವ ಎಲ್ಲ ನನ್ನ ಪಾಪಗಳಿಂದ, ನನ್ನ ವಂಶಾವಳಿಯಿಂದ, ನನ್ನ ಪೂರ್ವಜರಿಂದ, ನನ್ನ ಮೇಲೆ ಅವುಗಳಿಗೆ ಇರುವ ಅಧಿಕಾರದಿಂದ ನನಗೆ ಬಿಡುಗಡೆಯನ್ನು ನೀಡಿರಿ. ನನ್ನ ಪಾಪಗಳನ್ನು ನಿಮ್ಮ ರಕ್ತದಿಂದ ಕ್ಷಮಿಸಿರಿ. ಪವಿತ್ರಾತ್ಮರೇ, ನನ್ನಲ್ಲಿ ಬನ್ನಿರಿ. ಯೇಸುವೇ, ನನ್ನ ಜೀವನದಲ್ಲಿ ಬನ್ನಿರಿ. ಈ ದಿನ ನಾನು ನಿಮ್ಮನ್ನು ನನ್ನ ಜೀವನದಲ್ಲಿ ಬರಲು ಆಹ್ವಾನಿಸುತ್ತೇನೆ ಮತ್ತು ನನ್ನ ಸ್ವಂತ ರಕ್ಷಕನೆಂದು ಸ್ವೀಕರಿಸುತ್ತೇನೆ. ಆಮೆನ್. May the love of God the Father, may the peace of our Lord Jesus Christ, and the fellowship of the Holy Spirit be with you all. Amen. Hallelujah. Shalom.